ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮಾದರಿ SSLC ಮಾದರಿ ಪ್ರಶ್ನೆ ಪತ್ರಿಕೆ 2024-25. ವಿದ್ಯಾರ್ಥಿಗಳು, ಇದು ಬಹಳಷ್ಟು ಮುಖ್ಯವಾದಂತಹ ಒಂದು ಪ್ರಶ್ನೆ ಪತ್ರಿಕೆ. ಯಾಕಪ್ಪ ಅಂದ್ರೆ ಸಿಲೆಬಸ್ ಅನ್ನ ಕಮ್ಮಿ ಮಾಡಿದ ತಕ್ಷಣ, ರೆಡ್ಯೂಸ್ ಮಾಡಿದ, ಬದಲಾವಣೆ ಮಾಡಿದ ತಕ್ಷಣ ಬಂದಂತಹ ಮೊದಲ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗ್ಯಾವ ಇವೆರಡು. ಇದಕ್ಕೋಸ್ಕರ ನಾವು ಬಹಳಷ್ಟು ವೇಟ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಹಳೆ ಸಿಲೆಬಸ್ ನಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಸಿಲೆಬಸ್ ತೆಗೆದ್ರೆ ಇಂಪಾರ್ಟೆಂಟ್ ಈಸಿ ಸಿಲೆಬಸ್ ತೆಗೆದ್ರಲ್ಲಿ ರಚನೆ ಒಂದು ಅಧ್ಯಾಯ ತೆಗೆದಾಕಿದ್ರು, ಮತ್ತು ಓಜು ಗ್ರಾಫ್ ಅಂತಕ್ಕಂಥ ಒಂದು ಗ್ರಾಫ್ ಅನ್ನು ತೆಗೆದಾಕಿದ್ರು, ಮತ್ತು 2 ಪ್ರಮೇಯ ಕೂಡ ಕಡಿಮೆ ಮಾಡ್ಯಾರ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ಆ ಪ್ರಶ್ನೆಗಳ ಬದಲಾಗಿ ಯಾವ ಪ್ರಶ್ನೆಗಳನ್ನ ಕೇಳ್ತಾರ ವಿದ್ಯಾರ್ಥಿಗಳು, ನೀವು ಈ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ನೀಟಾಗಿ ನೋಡ್ಕೊಂಡು ಬ್ಲೂ ಪ್ರಿಂಟ್ ಅನ್ನ ನೀವು ಇದ್ರ ಪ್ರಕಾರ ರಚನೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನೀವು ಸುಲಭವಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ 80ಕ್ಕೆ 80 ಅಂಕಗಳನ್ನ ಪಡ್ಕೋಬಹುದು. ವಿದ್ಯಾರ್ಥಿಗಳು, ಇವಾಗ ನಾವು ಒಂದೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇದು ನೋಡ್ರಪ್ಪ, ಮಾದರಿ ಪ್ರಶ್ನೆ ಪತ್ರಿಕೆ 2. ನಾನು ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೋಡಿಲ್ಲ ಅಂದ್ರೆ ಕೂಡ ನೋಡ್ರಿ. ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕೂಡ ನೋಡ್ತಾ ಹೋಗೋಣ. ಓಕೆ ವಿದ್ಯಾರ್ಥಿಗಳು, ಇವಾಗ ಬಹು ಆಯ್ಕೆ ಮೊದಲನೇ ಪ್ರಶ್ನೆ, ಮುಖ್ಯ ಪ್ರಶ್ನೆ 1, ಅದರಲ್ಲಿನ ಉಪ ಪ್ರಶ್ನೆ 1. 8 ಪ್ರಶ್ನೆಗಳಿರ್ತಾವೆ. ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಇರ್ತೈತಿ ಅಂತ ಕೇಳ್ತಾನ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅನೇಕ 3 2 ಉತ್ತರ 1. ಯಾಕೆ ನೋಡಿ, ಉತ್ತರ ಚಿತ್ರ ತೆಗೆದು ಒಂದು ವೃತ್ತದ ಒಂದು ಬಿಂದುವಿನಲ್ಲಿ ಎಷ್ಟು ಸ್ಪರ್ಶಕ ಎಳೆಯಬಹುದಪ್ಪ ಅಂದ್ರೆ ಒಂದೇ ಸ್ಪರ್ಶಕವನ್ನು ಎಳೆಯಬಹುದು. ಹಾಗಾಗಿ 1. ಇನ್ನ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಎ ಮತ್ತು ಬಿಗಳು 2 ಧನ ಪೂರ್ಣಾಂಕಗಳಾದಾಗ ಮಸಾ ಮತ್ತು ಲಸಾಹಗಳಿಗಿರುವ ಸಂಬಂಧ ಏನು? ವಿದ್ಯಾರ್ಥಿಗಳು, ಯಾವುದೇ 2 ಸಂಖ್ಯೆ ತಗೋರಿ, ಆ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧ ಎದಕ್ಕೆ ಸಮ ಇರ್ತಂದ್ರ ಅವುಗಳ ಮಸ ಮತ್ತು ಲಸಾಗಳ ಗುಣಲಬ್ಧಕ್ಕೆ ಸಮ ಇರ್ತೈತಿ. ಈ ಆಪ್ಷನ್ ನೀವು ಹುಡುಕ್ಬೇಕು. ನೋಡ್ರಿ, ಈ ಆಪ್ಷನ್ ಇಲ್ಲಿ ಅದ, ಆಪ್ಷನ್ ಬಿ. ಈ ಆಪ್ಷನ್ ಬಿ ಅಂತ ಬರೋದ್ಕಿಂತ ನೀವು ಈ ಉತ್ತರ ಬರಿಬೇಕು. ಬರೀ ಈ ಉತ್ತರ ಅಷ್ಟೇ ಬರೆಯಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಇನ್ಸ್ಟ್ರಕ್ಷನ್ದಾಗ ಕ್ಲಿಯರ್ ಆಗಿ ಮಾಹಿತಿ ಇರ್ತೈತೆ ಅದು. ಇನ್ನು ಪ್ರಶ್ನೆ 3, a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0. ರೇಖಾತ್ಮಕ ಸಮೀಕರಣದಲ್ಲಿ a1 ಅಪಾನ್ a2 ಇಸ್ ನಾಟ್ ಈಕ್ವಲ್ ಟು b1 ಅಪಾನ್ b2 ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು? ವಿದ್ಯಾರ್ಥಿಗಳು, ಈ ತರ ಸಂಬಂಧ ಏನಪ್ಪಾ ಅಂದ್ರೆ 3 ಸಂಬಂಧಗಳದಾವ. ಈ ತರ 3ಕ್ಕೂ ಏನಪ್ಪಾ ಅಂದ್ರೆ ನಿಮ್ಗೆ ಆನ್ಸರ್ ಗೊತ್ತದ. 3 ಅಸಮ ಇದ್ದಾಗ ಒಂದೇ ಪರಿಹಾರ ಇರ್ತೈತಿ, 3 ಸಮ ಇದ್ದಾಗ ಅನಂತ ಪರಿಹಾರಗಳಿರ್ತಾವು. ಇವು ಮೊದಲ 2 ಅಟ್ಟೆ ಸಮ ಬಂದಾಗ ಯಾವುದೇ ಸಾಮಾನ್ಯ ಪರಿಹಾರ ಇರಂಗಿಲ್ಲ. ಈಗ ನಮ್ಮ ಮೊದಲೇ ಕಂಡೀಷನ್ ಏನಪ್ಪಾ ಅಂದ್ರೆ ಒಂದೇ ಪರಿಹಾರ ಇರ್ತೈತಿ, ಆಪ್ಷನ್ ಬಿ. ಈ 4ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ nನೇ ಪದವು 3n-1 ಆದಾಗ 8ನೇ ಪದ ಕಂಡುಹಿಡಿಯಿರಿ ಅಂತ ಹೇಳ್ತಾನ. ವಿದ್ಯಾರ್ಥಿಗಳೇ, ನಮಗೆ ಇವಾಗ ಬೇಕಾಗಿರೋದು 8ನೇ ಪದ. ಇದು ನಮ್ಗೆ ಏನಪ್ಪಾ ಅಂದ್ರ nನೇ ಪದ ಐತಿ. ನೀವು ಇಲ್ಲಿ ಸಿಂಪಲ್ ಆಗಿ n ಇದ್ದಲ್ಲಿ 8 ಹಾಕಿಬಿಟ್ರೆ ಸಾಕು, ನಿಮಗದು 8ನೇ ಪದ ಸಿಕ್ಬಿಡ್ತೈತಿ. 3 8 24, 24ರಾಗ 1 ಕಳೀರಿ 23. ಉತ್ತರ ಯಾವಪ್ಪ ಅಂದ್ರ ಆಪ್ಷನ್ ಸಿ. ಈ ತರ ಏನ್ ಮಾಡ್ಬೇಕಪ್ಪ, ನೀವು ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬೇಕು ಡೈರೆಕ್ಟ್ ಆಗಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ - 1 ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಎಷ್ಟು ಶೂನ್ಯತೆಗಳಿರ್ತಾವಪ್ಪ? ಇಲ್ಲಿ ಘಾತಾಂಕ ಏಟಿರ್ತೈತಿ ನೋಡ್ರಿ, ಅಷ್ಟು ಏನಿರ್ತಾವಪ್ಪ ಅಂದ್ರ ಆ ಬಹುಪದೋಕ್ತಿ ಶೂನ್ಯತೆಯನ್ನ ಹೊಂದಿರ್ತೈತಿ. ಹಾಗಾಗಿ ಇದು ಈಗ ಗರಿಷ್ಠ ಘಾತಾಂಕ ಎಷ್ಟಪ್ಪ ಅಂದ್ರ 3 ಐತಿ. ಹಾಗಾಗಿ ಇದು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ 3, ಆಪ್ಷನ್ ಎ. ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ 1540 cm³ ಮತ್ತು ಅದರ ಎತ್ತರ ಎಷ್ಟಪ್ಪ ಅಂದ್ರ 10 ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳ್ತಾನಪ್ಪ. ವಿದ್ಯಾರ್ಥಿಗಳು, ಇದನ್ನ ನಿಮ್ಗೆ ಲೆಕ್ಕ ಮಾಡಾರಂತ ಹಾಕ ಬರಂಗಿಲ್ಲ, ಏನು ಸೂತ್ರನೂ ಅಲ್ಲ. ನೇರ ಪಾದ ಸಿಲಿಂಡರ್ನ ಘನಫಲ ಅಂದ್ರೆ ಸಿಲಿಂಡರ್ ಘನಫಲ ಕಂಡುಹಿಡಿಯುವ ಸೂತ್ರ ಏನಪ್ಪಾ ಅಂದ್ರ πr²h ಐತಿ. ಅದೆಷ್ಟು ಕೊಟ್ಟನಪ್ಪ? 1540. ಇಲ್ಲಿ ಪೈನ ಬೆಲೆ ನಿಮ್ಗೆ ಆಲ್ರೆಡಿ ಗೊತ್ತದ, 22/7. ಇದು r ನ ಬೆಲೆ ಗೊತ್ತಿಲ್ಲ, r² ಹಾಗೆ ಇಟ್ರಿ. h ನ ಬೆಲೆ ಗೊತ್ತದ, ಎಷ್ಟಪ್ಪ ಅಂದ್ರ 10 ಐತಿ. 1540. ಇವಾಗ ನೋಡ್ರಿ, 10ರಿಂದ ಭಾಗಿಸಿದಾಗ ಏನಾಗಪ್ಪ ಅಂದ್ರ 1540 ಐತಿ ಇದು. ಹಾಗಾಗಿ 1540 0 ಹೋಗ್ಬಿಡ್ತೈತಿ. ಇದು 154 ಉಳಿತು. ಇನ್ನು 22/7 ಈ ಕಡೆ ತಂದಾಗ ಏನಾಗ್ತೈತಿ ಅಂದ್ರ 154 ಗುಂಡ್ಲೆ ವ್ಯತ್ಕ್ರಮ ಆಗ್ತೈತಿ. ಅದು
7/22 ನೋಡ್ರಿ 2 ಒಂದ್ಲೆ 2 ಒಂದ್ಲೆ ಇಲ್ಲಿ 2 7 14 15 ಒಂದ್ರ 14 1 ಉಳಿತು ಇಲ್ಲಿ ಮತ್ತೆ 4 ಅದ ಇದು ಕೂಡ 2 7 14 ಇನ್ ಮತ್ತ ಇದು 11 ಅದ 11 ಒಂದ್ಲೆ 11 11 7 77 ಇನ್ನು r ಸ್ಕ್ವೇರ್ ಎಷ್ಟು ಉಳಿತಪ್ಪ ಅಂದ್ರೆ 7 ಗುಂಡ್ಲೆ 7 ಅಂದ್ರ ಏನ್ ಅರ್ಥ 7 ಸ್ಕ್ವೇರ್ ಎರಡು ಕಡೆ ಸ್ಕ್ವೇರ್ ಬಿಡ್ರಿ ರೇಡಿಯಸ್ ಎಷ್ಟು ಬತ್ತು 7 ಬತ್ತು ನಮಗ್ ಕೇಳಿದ್ದು ಅದರ ಪಾದದ ವಿಸ್ತೀರ್ಣ ಈಗ ಸಿಲಿಂಡರ್ ಅಂದಾಗ ಅದ್ರ ಪಾದ ಏನಪ್ಪ ಅಂದ್ರೆ ವೃತ್ತಾಕಾರ ಇರ್ತಿ ವೃತ್ತದ ವಿಸ್ತೀರ್ಣ ಕಂಡು ಸೂತ್ರ ಏನಪ್ಪಾ ಅಂದ್ರ ಪೈ r ಸ್ಕ್ವೇರ್ ಆಗ ಪೈನ ಬೆಲೆ 22/7 ಇಲ್ಲಿ r ಅಂದ್ರೆ ಎಷ್ಟು ಅಂದ್ರೆ 7 ಅದ r ಸ್ಕ್ವೇರ್ ಅಂದ್ರ 7 ಗುಂಡ್ಲೆ 7 ಅಥವಾ 7 ಸ್ಕ್ವೇರ್ ಈ 7 ಸ್ಕ್ವೇರ್ ಬರೀ 7 ಬರೀರಿದ 7 7 ಕ್ಯಾನ್ಸಲ್ ಆಗ್ಬಿಡ್ತು ಉಳಿತ ಎಷ್ಟು ಅಂದ್ರೆ 22 ಗುಂಡ್ಲೆ 7 22 7 154 ವಿಸ್ತೀರ್ಣದ cm ಸ್ಕ್ವೇರ್ ಇರ್ತೈತಿ ನೋಡಿ ಆಪ್ಷನ್ ಸಿ ಈ ತರ ನೀವು ಲೆಕ್ಕ ಮಾಡಿ ರಫ್ನಾಗ ಆನ್ಸರ್ ಹಾಕ್ಬೇಕು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಇದಂತೂ ನೇರವಾಗಿ ಬರೀತಿರಪ್ಪ ನೀವು ಸುಲಭವಾದ ಇದು ನಮ್ಮ ಸೂತ್ರ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI ವಿದ್ಯಾರ್ಥಿಗಳು ಇವಾಗ 8ನೇ ಪ್ರಶ್ನೆ 1 - tan ಸ್ಕ್ವೇರ್ ಈಕ್ವಲ್ ಟು 1 - tan ಸ್ಕ್ವೇರ್ 45 ಡಿಗ್ರಿ 1 + tan ಸ್ಕ್ವೇರ್ 45 ಡಿಗ್ರಿಗೆ ಸಮವಾದದ್ದು ಯಾವುದು ಅಂತ ಹೇಳ್ತಾನೆ ವಿದ್ಯಾರ್ಥಿಗಳು ನಾವು ಮೊದಲಾಗಿ ಇದನ್ನು ಕೂಡ ಲೆಕ್ಕ ಮಾಡ್ಕೋಬೇಕು tan 45 ನ ಬೆಲೆ ಎಷ್ಟಪ್ಪ ಅಂದ್ರೆ 1 ಅದ ಹಾಗಾಗಿ ಇಲ್ಲಿ tan ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಹಾಕ್ತಿರಿ ಇಲ್ಲಿ ಕೂಡ ಏನಪ್ಪ ಕೆಳಗೆ ಕೂಡ 1 + tan 45 ಬೆಲೆ 1 ಸ್ಕ್ವೇರ್ ಬೆಲೆ ಮತ್ತೆ ಒಂದೇ ಆಗ್ತೈತಿ 1 - 1 0 ಅಪಾನ್ 1 + 1 2 ಆಯ್ತು 0/2 ಬೆಲೆ 0 ಹಾಗಾದ್ರೆ ಈ ಕೆಳಗೆ ಕೊಟ್ಟಂತ 4 ಆಪ್ಷನ್ದಾಗೆ 0 ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನೋಡ್ರಿ cos 0 1 ಬರ್ತೈತಿ sin 45 ಡಿಗ್ರಿ 1/√2 ಬರ್ತೈತಿ ಇದು ಎಷ್ಟು ಬರ್ತಪ್ಪ sin 0 0 ಬರ್ತದೆ ಹಾಗೆ ನಮ್ಮ ಉತ್ತರ ಏನಪ್ಪ ಅಂದ್ರೆ sin 0 ವಿದ್ಯಾರ್ಥಿ ಈ ತರ ಪ್ರಶ್ನೆಗೆ ನೀವು ಬಿಡಿಸ್ಬೇಕಾಗಿತ್ತಂದ್ರೆ ಇಲ್ಲೆಲ್ಲ ತ್ರಿಕೋನಮಿತಿಗಳಿಗೆ ನಿರ್ದಿಷ್ಟ ಕೋನಗಳ ಬೆಲೆಗಳದಾವು ಆ ಕೋಷ್ಟಕ ನಿಮ್ಗೆ ಗೊತ್ತಿರಬೇಕು ಅವಾಗ ಮಾತ್ರ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಇಂಥ ಯಾವುದೇ ಪ್ರಶ್ನೆ ಕೇಳಿದಾಗ ಕೂಡ ನೀವು ಬಿಡಿಸಬಹುದು ವಿದ್ಯಾರ್ಥಿಗಳು ಇವಾಗ ನಾವು ಬಿಡಿಸೋಣ 9ನೇ ಪ್ರಶ್ನೆ ನೋಡೋಣ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ an ಆದಾಗ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ನೋಡಪ್ಪ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಸೂತ್ರ ಸುಲಭವಾಗದ SN = n/2 ಇಂಟು ಬ್ರಾಕೆಟ್ ಮೊದಲ ಪದ ಇಂಟು ಕೊನೆಯ ಪದ ಇಲ್ಲಿ an ಅಂತನೂ ಬರೀತಾರ l ಅಂತನೂ ಬರೀತಾರ ಹಾಗಾಗಿ ನೀವು ಇದನ್ನ ಈ ತರ ಕೂಡ ಬರಿಬಹುದು a + l ಎರಡು ಒಂದೇ ಇನ್ನು 10ನೇ ಪ್ರಶ್ನೆ ವಿದ್ಯಾರ್ಥಿಗಳು ನಾವು ಇವಾಗ ನೋಡೋಣ 10ನೇ ಪ್ರಶ್ನೆ a x1 y1 ಮತ್ತು b x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಬರೆಯಿರಿ ಸುಲಭವಾದಂತ ಪ್ರಶ್ನೆ ಇದು a ಮತ್ತು b ಅದ ಇವುಗಳ ಮಧ್ಯ ಬಿಂದು ಅಂದ್ರೆ ಸಮ ಅನುಪಾತದಾಗ ವಿಭಾಗಿಸ್ತಕ್ಕಂಥ ಬಿಂದು p x, y ಐತಿ ಹಾಗಾದ್ರೆ ಇವೆರಡು ಸಮ ಇದ್ದಾಗ ಇದರ ನಿರ್ದೇಶಾಂಕ ಏನ್ ಬರ್ತಾವು ಭಾಗ ಪ್ರಮಾಣ ಸೂತ್ರ ನೇರವಾಗಿ ಬರ್ತೀರಿ ನೀವು px, y = ಏನಪ್ಪಾ ಅಂದ್ರ x1 + x2/2 y1 + y2/2 ವಿದ್ಯಾರ್ಥಿಗಳು ಬಹಳಷ್ಟು ಸಲ ರಿಪೀಟ್ ಆದಂತ ಪ್ರಶ್ನೆ ಇದು ಭಾಗ ಪ್ರಮಾಣ ಸೂತ್ರ ನೋಡಪ್ಪ ಸಮಾನುಪಾತದಾಗ ವಿಭಾಗಿಸಿದ್ರೆ ಈ ತರ ಬರ್ತೈತಿ ಇಲ್ಲಕಂದ್ರೆ ಇನ್ನೊಂದು ಗೊತ್ತದ ನಿಮ್ಗೆ ಅಲ್ಲಿ m1 m2 ಬರ್ತೈತಿ ಅದ್ರ ಜೊತೆ ಇನ್ನ 11ನೇ ಪ್ರಶ್ನೆ ಏನಪ್ಪಾ ಅಂದ್ರ x1 + y1 - 4 = 0 ಮತ್ತು 2x + by - 3 = 0 ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ b ಯ ಬೆಲೆಯನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳೇ ಇವು ಯಾವುದೇ ಪರಿಹಾರವನ್ನು ಹೊಂದಿರಬಾರ್ದು ಅಂದ್ರ ಸಂಬಂಧ ಹೆಂಗಿರ್ಬೇಕಪ್ಪ ಅಂದ್ರ a1/a2 = b1/b2 is not equal to c1/c2 ಅಂದ್ರೆ ಮೊದಲ ಎರಡು ಅನುಪಾತಗಳು ಸಮ ಬರಬೇಕು a1 ಅಂದ್ರ ಮೊದಲನೇ x ನ ಸಗುಣಕ 1 ಅದ ಇಲ್ಲಿ a2 ಅಂದ್ರ 2 ಅದ ಓಕೆ ಇಲ್ಲಿ b1 ಅಂದ್ರೆ ಎಷ್ಟಪ್ಪ ಅಂದ್ರ ಅದು y ನ ಸಗುಣಕ 1 ಅದ b2 ಜಾಗದಾಗ ಏನಪ್ಪಾ ಅಂದ್ರೆ ಇಲ್ಲಿ b ಅದ ಹಾಗಾಗಿ ಇದು 1/2 ಬರ್ಬೇಕಾಗಿತ್ತಂದ್ರ b ನ ಬೆಲೆ ನಾನು ಇಲ್ಲಿ ಎಷ್ಟು ತಗೋಬೇಕಪ್ಪ ಅಂದ್ರ 2 ತಗೋಬೇಕು ಅದನ್ನ ಬಿಟ್ಟು ನೀವು ಬೇರೆ ತಗೊಳಕ್ ಬರಂಗಿಲ್ಲ ಹಾಗಾಗಿ ಇವಾಗ ಸಮ ಆಯ್ತು ಇವಾಗ ಅದೇನಪ್ಪ ಅಂದ್ರೆ ಯಾವುದೇ ರೀತಿ ಪರಿಹಾರವನ್ನ ಹೊಂದಿರಂಗಿಲ್ಲ ಹಾಗಾಗಿ ನೀವು ಇಲ್ಲಿ b = 2 ಬಂದ್ಬಿಟ್ರ ನಿಮಗ 1 ಅಂಕ ಸಿಗ್ತೈತಿ
ಇವಾಗ 12ನೇ ಪ್ರಶ್ನೆ, 24 ಮೀಟರ್ ಮತ್ತು 36 ಮೀಟರ್ ಉದ್ದವಿರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಅಂದ್ರೆ ಇವು ಎರಡನ್ನ ಅಳಿಬೇಕದು. ಅಂತ ಸಲಾಕೆ ಯಾವಪ್ಪ, ಅಳತೆ ಪಟ್ಟಿ ಯಾವುದು ಅಂತ ಕೇಳ್ತಾನ. ಅವಾಗ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ಬೇಕು, ಇವು ಎರಡರ ಮಸ ಕಂಡುಹಿಡಿಬೇಕು. 24 ಮತ್ತು 36 ಇವು ಎರಡನ್ನ ಭಾಗಿಸ್ತಕ್ಕಂಥ ದೊಡ್ಡ ಸಂಖ್ಯೆ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ನೇರವಾಗಿ ನೀವು ಹೇಳ್ಬಹುದು. ನಾನು ಇವಾಗ ಹೇಳ್ದನಪ್ಪ 12 2 24 12 3 36 ಅದು ಯಾವಪ್ಪ ಅಂದ್ರ 12 ಮೀಟರ್ ಅಂತ ಹೇಳ್ಬೋದು. ನೀವು ಹೇಳ್ಬೋದು, ಇಲ್ಲ ಕ್ಯಾಲ್ಕುಲೇಟ್ ಮಾಡ್ರಿ. 24 ಮತ್ತು 36 ಮಸ ಏನಾಗಿರಪ್ಪ ಅಂದ್ರ ಇವೆರಡರನ್ನು ಪೂರ್ಣವಾಗಿ ಅಳೆಯುವ ಸಲಾಕೆ ಉದ್ದ ಆಗಿರ್ತೈತೆ. ಹೇಳ್ತೀನಿ ಬರ್ದ, ಇಷ್ಟು ಬರೀರಿ. ಆ ಸಲಾಕೆಯ ಉದ್ದ 12 ಮೀಟರ್ ಅಂತ ಬರೀರಿ, ನಿಮ್ಗೆ 1 ಅಂಕ ಸಿಗ್ತೈತಿ. ವಿದ್ಯಾರ್ಥಿಗಳೇ, ಇದು ಅಂತೂ ನೇರ ಪ್ರಶ್ನೆ ನೋಡ್ರಿ. ಇದು 2ನೇ ಸೂತ್ರ ಆಗ್ಬಿಟ್ಟು ನೋಡ್ರಿ. ನಿಮಗೆ ಇವಾಗ ಆಲ್ರೆಡಿ ಮ್ಯಾಲೆ AP ಅನ್ನೋ ಸೂತ್ರ ಬಂದಿತ್ತು. 3ನೇ ಸೂತ್ರ ಯಾಕಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಕ್ಷೇತ್ರ ಇದ್ರಾಗ ಒಂದು ಬಂದಿತ್ತು ನಿಮ್ಗೆ ಆಲ್ರೆಡಿ. 3ನೇ ಸೂತ್ರ ಇದು. ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಗೋಳ ಸೂತ್ರ. ಘನಫಲ ಕಂಡುಹಿಡಿಯುವ ಸೂತ್ರ V = ಗೋಳದ ಘನಫಲ = 4/3 πr³. ಅರ್ಧ ಗೋಳ ಐತಂದ್ರ ಇಲ್ಲಿ 4ರ ಬದಲಾಗಿ 2 ಬರುತ್ತೆ ನೋಡ್ರಿ. ಒಂದು ಜೊತೆ ಒಂದು ಫ್ರೀ ಇದ್ದಂಗ ಅದಾವ ಸೂತ್ರಗಳು. 2/3 4/3. ಈಗ ಗೋಳಕ್ಕಂದ್ರ 4/3 ಬರಬೇಕು. ವಿದ್ಯಾರ್ಥಿಗಳು, ಇವಾಗ P of x = x² + 7x + k ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು 2 ಆದರೆ k ಯ ಬೆಲೆಯನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳು, ಒಂದು ಬಹುಪದೋಕ್ತಿ ಕೊಟ್ಟನ. ಇದಕ್ಕೇನಪ್ಪಾ ಅಂದ್ರ ಮೂಲಗಳ ಶೂನ್ಯತೆ ಮೊತ್ತ ಮತ್ತು ಮೂಲಗಳ ಗುಣಲಬ್ಧಗಳನ್ನು ಸೂತ್ರ ಬಳಸಬೇಕು. ಈಗ ಒಂದು ಮೂಲ ಕೊಟ್ಟಾನ ಎಷ್ಟಪ್ಪ ಅಂದ್ರ 2 ಐತಿ. ಹಾಗೆ ನಾವು ಏನ್ ಮಾಡೋಣ, ಇದರ ಮೂಲಗಳು m ಮತ್ತು n ಅಂತ ತಗೊಳ್ಳೋಣ. ಮೂಲಗಳ ಮೊತ್ತ ಶಾರ್ಟ್ಕಟ್ ಆಗಿ ರಫ್ನ್ಯಾಗ ಮಾಡಿದ್ದೀನಿ ಎಲ್ಲರೇ. m + n ಏನಪ್ಪ ಸೂತ್ರ -b/a. ಇಲ್ಲಿ ಒಂದು ಮೂಲ ಗೊತ್ತದ ನಮ್ಗೆ ಎಷ್ಟಪ್ಪ ಅಂದ್ರೆ ಒಂದು ಶೂನ್ಯತೆ ಗೊತ್ತದ 2 ಅದ. 2 + n ಇದು ಮೈನಸ್ ಬರೀರಿ. ಬಿ ಅಂದ್ರೆ ಎಷ್ಟು ನೋಡ್ರಿ, ಇಲ್ಲಿ 7 ಅದ. ಏನ ಬೆಲೆ 1 ಐತಿ. ಹಾಗಾಗಿ ಈ +2 ಈ ಕಡೆ ತಂದಾಗ ಏನಾಗ್ತಪ್ಪ ಅಂದ್ರ ಈ -7 ಈ +2 ಏನಪ್ಪ ಅದು ಮೈನಸ್ಸೇ ಆಗ್ಬಿಡ್ತು. ಪ್ಲಸ್ ಹೋಗಿ ಮೈನಸ್ ಎಷ್ಟು ಬಂದಪ್ಪ, -9 ಬಂದ್ಬಿಡ್ತು. n ನ ಬೆಲೆ ಬಂದ್ಬಿಡ್ತು -9. ಇವಾಗ ನೀವು ಮೂಲಗಳ ಗುಣಲಬ್ಧ m × n ಸೂತ್ರ ಏನಪ್ಪಾ ಅಂದ್ರ c/a ಅದ. ಇಲ್ಲಿ n ಬೆಲೆ ಗೊತ್ತದ ಎಷ್ಟು ಅಂದ್ರೆ -9. -9 ಗುಂಡ್ಲೆ ಏನಂದ್ರ -9n ಆಯ್ತು. -9m. ವಿದ್ಯಾರ್ಥಿಗಳು, ಇವಾಗ ನೋಡ್ರಿ n ನ ಬೆಲೆ ಎಷ್ಟು ಅಂದ್ರೆ 9 ಅದ. ಹಾಗಾಗಿ ನಾನು -9 ಅದ. ಇಲ್ಲಿ -9n ಆಗ್ಬಿಡ್ತು. -9m. ಸಿ ಬೆಲೆ ಎಷ್ಟು ಅಂದ್ರೆ ಇಲ್ಲಿ k ಅದ. k ಹಾಕ್ಬಿಟ್ರಿ, a ಬೆಲೆ 1 ಅದ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ m ನ ಬೆಲೆ ಎಷ್ಟು ಅಂದ್ರೆ ಒಂದು ಮೂಲ 2. ಇಲ್ಲಿ n ಬೆಲೆ ಕ್ಯಾಲ್ಕುಲೇಟ್ ಮಾಡಿವಿ -9 = c ನ ಬೆಲೆ ಎಷ್ಟು ಅಂದ್ರೆ ಇಲ್ಲಿ k ಅದ. a ನ ಬೆಲೆ ಎಷ್ಟು 1. 9 2 18. ದೇರ್ಫೋರ್ ವಿದ್ಯಾರ್ಥಿಗಳಿಗೆ k ನ ಬೆಲೆ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ -18. ಇಷ್ಟು ಎಲ್ಲಿ ರಫ್ನಾಗ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬೇಕು ನೀವು. ವಿದ್ಯಾರ್ಥಿಗಳೇ, ಈ ವರ್ಗ ಸಮೀಕರಣದ ಶೋಧಕ ಬೆಲೆ ಕಂಡುಹಿಡ್ರಿ ಅಂತ ಅದನ್ನ. ವರ್ಗ ಸಮೀಕರಣ ಶೋಧಕ ಕಂಡುಹಿಡಿಯೋ ಸೂತ್ರ ಏನಪ್ಪಾ ಅಂದ್ರ b² - 4ac. ಇಲ್ಲಿ b ಅಂದ್ರೆ 4 ಅದ. 4² -4. a ಅಂದ್ರೆ x² ನ ಸಗುಣಕ 1 ಐತಿ. 1 ಹಾಕ್ರಿ. c ಅಂದ್ರೆ ಎಷ್ಟು ನೋಡಪ್ಪ, ಅದು 4 ಅದ. ಹಾಗಾಗಿ 4ರ ವರ್ಗ 16. ಇಲ್ಲಿ 4 × 1 4 4 4 16. ಇದು 16 ಬಂದ್ಬಿಡ್ತು. -16 + 16 ಏನು ಬಂದ್ಬಿಡ್ತಪ್ಪ 0 ಬಂದ್ಬಿಡ್ತು. ಹಾಗಾಗಿ ಇದು ಏನು ಬಿಡ್ತಪ್ಪ ಅಂದ್ರೆ ವರ್ಗ ಸಮೀಕರಣ ಶೋಧಕದ ಬೆಲೆ ಎಷ್ಟು ಬಂದ್ರೆ 0. ಇಷ್ಟು ಮಾಡ್ರ ಸುಲಭವಾಗಿ 1 ಅಂಕ. ಇನ್ನ ಈ ಚಿತ್ರದಲ್ಲಿ ಏನಪ್ಪ 1 ಅಂಕದ ಇದ್ರ ಬಹಳಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ ಪಾ ಇದು. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ CA ಮತ್ತು CBಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಇಲ್ಲಿ AB ಮತ್ತು AC ಸಮ ಆದಾಗ ಕೋನ ಇದು OAB ಯ ಬೆಲೆ ಕಂಡುಹಿಡ್ರಿ ಅಂತ ಹೇಳ್ತಾರ. ವಿದ್ಯಾರ್ಥಿಗಳು, ನೀವು ಆಲ್ರೆಡಿ ಗೊತ್ತಪ್ಪ ಅಂದ್ರ ಒಂದು ವೃತ್ತಕ್ಕೆ ಒಂದೇ ಬಾಹುವಿನಿಂದ ಎಳೆದಂತ ಸ್ಪರ್ಶಗಳು 2 ಸಮ ಇರ್ತಾವ. AC ಮತ್ತು BC ಆಲ್ರೆಡಿ ಸಮ ಇರ್ತಾವ. ಇದು ಥಿಯರಮ್ 10.2 ಪ್ರಕಾರ. ಇವಾಗ ನೋಡ್ರಿ 3 ಬಾಹುಗಳು ಸಮ ಅದು.
ಮೂರು ಬಾಹುಗಳ ಸಮ ಇದ್ರ ಅದು ಸಮಬಾಹು ತ್ರಿಭುಜ ಆಯ್ತು. ಸಮಬಾಹು ತ್ರಿಭುಜ ಪ್ರತಿ ಕೋನ ಎಷ್ಟಿರ್ತೈತಪ್ಪ ಅಂದ್ರ 60 ಡಿಗ್ರಿ ಇರ್ತೈತಿ. ಎ ಬಿ ಸಿ ಒಳಗೆ ಪ್ರತಿ ಕೋನ ಎಷ್ಟಪ್ಪ ಅಂದ್ರ 60 ಡಿಗ್ರಿ. ಇನ್ನು ಇಲ್ಲಿ ನೋಡ್ರಿ, ಓ ಎ ಒಂದು ತ್ರಿಜ್ಯ, ಎ ಸಿ ಒಂದು ಸ್ಪರ್ಶಕ. ನಮಗ್ ಗೊತ್ತಿದೇನಪ್ಪ, ತ್ರಿಜ್ಯ ಮತ್ತು ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಲಂಬವಾಗಿರುತ್ತವೆ. ಅಂದ್ರೆ ಈ ಕೋನ 90 ಡಿಗ್ರಿ. ಅಂದ್ರೆ ಇದು 60, ಇದು ಎಷ್ಟಾಗಬೇಕು 90 ಆಗ 30 ಡಿಗ್ರಿ. ಹಾಗಾಗಿ ನೀವು ಸುಲಭವಾಗಿ ಏನು ಬರಬೇಕು ಅಂದ್ರ ಕೋನ ಓ ಎ ಬಿ ಯ ಬೆಲೆ ಎಷ್ಟು 30 ಡಿಗ್ರಿ ಅಂತ ಬರಿಬಹುದು. ಇದು 2 ಅಂಕಕ್ಕೂ ಕೂಡ ಕೇಳ್ಬೋದಪ್ಪ. 2 ಅಂಕಕ್ಕೆ 3 ಅಂಕ ಕೇಳಿದಾಗ ನೀವು ಡಿಟೇಲ್ ಆಗಿ ಬಿಡಿಸ್ಬೇಕು. ಇನ್ನು ಪ್ರಶ್ನೆ 3 ವಿದ್ಯಾರ್ಥಿಗಳಿಗೆ 2 ಅಂಕದ 8 ಪ್ರಶ್ನೆಗಳು ಬರ್ತಾವು. ಇದು ಫಿಕ್ಸ್ ಕ್ವಶನ್ ನೋಡಪ್ಪ, ವರ್ಷ ಇರ್ತಕ್ಕಂಥ ಕ್ವಶನೇ ಇದು, ಪ್ರತಿ ವರ್ಷ ಇರ್ತಕ್ಕಂಥ. 4, 7, 10 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ 20 ಪದಗಳ ಮೊತ್ತ ಸೂತ್ರಪ್ಪ, ಎಸ್ ಎನ್ ಸೂತ್ರ ಉಪಯೋಗಿಸ್ತೀರಿ. n/2 ಇಂಟು ಬ್ರಾಕೆಟ್ 2a ಪ್ಲಸ್ n-1 ಗುಣ್ಲೆ ಡಿ. ನೇರವಾಗಿ n ನ ಬೆಲೆ ಎಷ್ಟು? 20 ಪದಗಳ ಮೊತ್ತ. n ಅಂದ್ರ 20/2. ಇಲ್ಲಿ 2ಕ್ಕೆ 2, ಎ ಅಂದ್ರ ಮೊದಲ ಪದ ಎಷ್ಟೈತಿ ಇಲ್ಲಿ? ಒಂದೇದು 4 ಪ್ಲಸ್ n ಅಂದ್ರ ಮತ್ತೆ 20 ಆಗ್ತೀರಿ, -1 ಡಿ. ಎಷ್ಟು ಹೆಚ್ಚಾಗತ್ತಪ್ಪ? 4, 7, 10 ನೋಡಿದಾಗ 7 4 3, a2 - a1 ಮಾಡಿ ನೀವು ಡಿ ಕಂಡು ಹಿಡಿತೀರಿ. 2 1 2 10 20 ಆಗಿಬಿಡ್ತು. ಇಲ್ಲಿ 10 ಬರಿತೀರಿ. ಇನ್ನು ಬ್ರಾಕೆಟ್ ಅನ್ನು ಬಿಡಿಸ್ರಿ. 2 4 8. ಅಪ್ಪಿ 2 ಛೇದ ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಮಾಡಿದ್ರಿ ಹೌದು ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀರಿ. 20ರಾಗ 1 ಕಳೀರಿಪ್ಪ, ಎಷ್ಟು ಉಳಿತು? 19 ಆಯ್ತು. 19ರ ಮಗ್ಗಿ ಬರಲಿಲ್ಲ ಅಂದ್ರೆ ಗುಣಾಕಾರ ಮಾಡ್ರಿ. 3 9 27, 2 ಕೈಲ 3 1 3, 3 2 5, 57 ಆಗಿಬಿಡ್ತಪ್ಪ. ಓಕೆ ವಿದ್ಯಾರ್ಥಿಗಳೇ, ಇನ್ನು 57ರಾಗ 8 ಕೂಡಿಸ್ಬಿಡ್ರಿ. ಇದು ಎಷ್ಟು ಬಂದು 65 ಆಯ್ತು. ಇನ್ನು 65 10 650. 2 ಅಂಕ ವಿದ್ಯಾರ್ಥಿಗಳು ಎಷ್ಟು ಮಾಡಿದ್ರಪ್ಪ ಅಂದ್ರ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸುಲಭವಾದಂಥ ಪ್ರಶ್ನೆ, ಫಿಕ್ಸ್. ಇದು ಕೂಡ ನಿಮ್ಮ ಪಾಸಿಂಗ್ ಪ್ಯಾಕೇಜ್, ಒಂದು ಸ್ಕೋರಿಂಗ್ ಪ್ಯಾಕೇಜ್ ಅನ್ಬೋದು. ನಿಮ್ಗೆ ಈಸಿಯಾಗಿ ನಿಮ್ಗೆ ಏನಾಗ್ತೈತಪ್ಪ ಅಂದ್ರೆ ಇವು ಸ್ಕೋರ್ ಆಗ್ತಾವೆ. ಇವೆರಡು ಬಿಡಿಸ್ತೀರಿ ನೀವು. ವರ್ಜಿಸುವ ವಿಧಾನದ ಫಸ್ಟ್ 2 ಸಮೀಕರಣ ಕೂಡಿಸೋಣ. 1 ಮತ್ತು 2 ಕೂಡಿಸಿದಾಗ ಚಿಹ್ನೆಯನ್ನು ಚೇಂಜ್ ಮಾಡಂಗಿಲ್ಲ. +1y -1y ಹೋಗ್ಬಿಡ್ತೈತಿ. ಈ 2x 3x ಕೂಡಿಸಿದಾಗ ಎಷ್ಟಾಯ್ತಪ್ಪ ಅಂದ್ರೆ 2x 1x ಕೂಡಿಸಿದಾಗ 3x ಆಯ್ತು. = 8ರಾಗ 1 ಕೂಡಿಸ್ತೀವಿ ನಾವು, 9 ಆಯ್ತು. ನೋಡ್ರಿ, 3 1 3 3 9. ಅಂದ್ರೆ x ನ ಬೆಲೆ ಬಂದ್ಬಿಡ್ತು 3. ಇನ್ನು ಈ 3ನ ಸಮೀಕರಣ ಯಾವುದಾದ್ರೂ ಒಂದು ಸಮೀಕರಣದ ಹಾಕಿಬಿಟ್ರಿ ನೀವು. ಎಲ್ಲಿ ಹಾಕ್ತೀರಿ ಹಾಕ್ರಿ. ಈಗ 1 ಹಾಕಿದ್ರೆ ಅಂದ್ರೆ ಏನಾಗ್ತಪ್ಪ ಅಂದ್ರೆ ಬೆಲೆನ 2 × 3 + y = 8. therefore y = 8. 2 3 6 ಪ್ಲಸ್ 6 ಈ ಕಡೆ ಬಂದಾಗ -6 ಆಯ್ತು. y ನ ಬೆಲೆ ಬಂದ್ಬಿಡ್ತು 2. 2 ಅಂಕಗಳು ಸುಲಭವಾಗಿ ಸಿಗ್ತಾವೆ. ಆದ್ರೆ ಇಲ್ಲಿ ಕೆಲವೊಂದು ಬರೀರಿ ಸಮೀಕರಣವನ್ನು ಯಾವ ಸಮೀಕರಣ ಹಾಕಿರಿ ಏನಿಲ್ಲ ಅಂತ ನೇರವಾಗಿ ಹಾಕಕ್ಕೆ ಹೋಗ್ಬೇಡ್ರಿ. ಇದಂದ್ರೂ ಸುಲಭದ, ನೀವು ಇದನ್ನೇ ಬಿಡ್ಸಕ್ಕೆ ಹೋಗಂಗಿಲ್ಲ. ಇಲ್ಲ ಬಿಡಿಸೋರಿದ್ರೆ ಅದನ್ನು ಬಿಡಿಸ್ರಿ. ಇದು ಯಾವಾಗ ಹೆಲ್ಪ್ ಆಗ್ತೈತಪ್ಪ ಅಂದ್ರೆ, ಇಲ್ಲಿ ಏನಾದರೂ ಒಂದು ಸಣ್ಣ ಸಮಸ್ಯೆ ಆದಾಗ ಅದಕ್ಕೆ 1 ಅಂಕ ಸಿಕ್ತು, ಇದಕ್ಕೆ 2 ಅಂಕ ಸಿಕ್ತಪ್ಪ ಅಂದ್ರೆ ಅವಾಗ ಏನು ಮಾಡ್ತಾನವ, ಇದನ್ನೇ ಪರಿಗಣಿಸ್ತಾನೆ. 2 ಅಂಕ ಅದನ್ನ ಎಕ್ಸ್ಟ್ರಾ ಅಂತ ಬರಿತಾನ. 2 ಧನ ಪೂರ್ಣಾಂಕಗಳ ವ್ಯತ್ಯಾಸ 26. ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇದನ್ನ ಕೆಲವೊಂದ್ಸಲ ಈ ತರ ಪ್ರಶ್ನೆನ ನಿಮಗೆ 3 ಅಂಕಕ್ಕೆ ಕೇಳಿರ್ತಾನ, ಇಲ್ಲಿ 2 ಅಂಕಕ್ಕೆ ಕೇಳೋಣ. ಇಲ್ಲಿ ಮೊದಲು ನೀವು ಏನು ಮಾಡ್ಕೋಬೇಕಪ್ಪ ಅಂದ್ರೆ, ಏಕಕಾಲಿಕ ರೇಖಾತ್ಮಕ ಸಮೀಕರಣವಾಗಿ ಇದನ್ನ ಪರಿವರ್ತನೆ ಮಾಡ್ಕೋಬೇಕು. ನೀವೇನ್ ಮಾಡ್ಕೋಬೇಕು, ಆ ಸಂಖ್ಯೆಗಳು x ಮತ್ತು y ಗಳಾಗಿರಲಿ ಅಂತ ಬರ್ಕೋಬೇಕು. ಇವಾಗ ನೋಡಿ, 2 ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಲ್ಲಿ ಬರ್ಕೊಂಡು ದೊಡ್ಡದಾವ ಸಣ್ಣ ಅದು x > y ಅಂತ ತಗೊಳ್ಳೋಣ. ಆ 2 ಸಂಖ್ಯೆಗಳ ವ್ಯತ್ಯಾಸ ಎಷ್ಟಪ್ಪ 26 ಆಯ್ತು. ಅಂದ್ರೆ x - y ಎಷ್ಟಪ್ಪ 26. ಒಂದು ಇಕ್ವೇಶನ್ ಬಂತು. ಮತ್ತು ಅವುಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ 3ರಷ್ಟಿದ್ದರೆ, ಒಂದು ಸಂಖ್ಯೆ ಇಲ್ಲಿ ದೊಡ್ಡದಪ್ಪ x ಐತಿ, ಒಂದು ಸಂಖ್ಯೆ ಓಕೆ x, ಇನ್ನೊಂದು ಸಂಖ್ಯೆ ಎಷ್ಟೈತಪ್ಪ ಅದು, ಇನ್ನೊಂದು ಸಂಖ್ಯೆಯ 3ರಷ್ಟು. 3ರಷ್ಟು ಅಂದ್ರೆ 3ರಲ್ಲೇ ಗುಣಿಸ್ಬೇಕು, 2ರಷ್ಟು ಅಂದ್ರೆ 2ರಲ್ಲೇ ಗುಣಿಸ್ಬೇಕು. ಈ ಥರಪ್ಪ ಇದನ್ನು ಸಮೀಕರಣಕ್ಕೆ ಪರಿವರ್ತನೆ ಮಾಡಿದ್ರ x ಈ +3y ಕಡೆ ಬಂದಾಗ -3y = 0. ನಿಮಗೆ 2ನೇ ಸಮೀಕರಣ ಸಿಕ್ತು. ಇನ್ನು ಈ ಸಮೀಕರಣ 1 2 ಬಿಡಿಸಿದ್ರೆ ಅಂದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಆಗಿ x ಮತ್ತು y ನ ಬೆಲೆ ಸಿಗ್ತಾವು. ಇನ್ನು 19ನೇ ಪ್ರಶ್ನೆ, ಚಿತ್ರದಲ್ಲಿ sin c ಮತ್ತು cos a ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಅತಿ ಸುಲಭವಾದಂಥ ಪ್ರಶ್ನೆ. ಇಲ್ಲಿ ಎಲ್ಲ ಬೆಲೆ ಬಾಹುಗಳ ಬೆಲೆಗಳನ್ನ ಅವನೇ ಕೊಟ್ಟಾನ. sin c, sin ಅನುಪಾತ ಏನಪ್ಪ ಅಂದ್ರೆ ಏನು ಬರ್ತಿ, ಅಭಿಮುಖ ಬಾಹು ಬಾಗ್ಲೆ ಏನಪ್ಪ ಅಂದ್ರೆ ವಿಕರ್ಣ.
ನಮ್ದು ಅಭಿಮುಖ ಭಾವ ಕೋನ ಯಾವ್ದು ನೋಡ್ಬೇಕು, ಅದು ಇಂಪಾರ್ಟೆಂಟ್ ಇಲ್ಲಿ. ಸೈನ್ ಸಿ ಅದ, ಸೈನ್ ಸಿ ಇಲ್ಲಿ ಅದ. ಸಿಗೆ ಅಭಿಮುಖ ಭಾವ ಯಾವ್ದಪ್ಪ 12. ವಿಕರ್ಣ ಫಿಕ್ಸ್ ಪಾ, ಲಂಬಕೋನದ ಅಭಿಮುಖ ಭಾವ. ಹಾಗಾದ್ರೆ ಒಂದನೇ ಪ್ರಶ್ನೆ. ಎರಡನೇದು ಏನಪ್ಪಾ ಅಂದ್ರ ಕಾಸ್ ಎ ಅದ. ಕಾಸ್ ಏನಿದೆಪ್ಪ ಅಂದ್ರ ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ ಅಂತ ಕರಿತೀವಿ. ಪಾರ್ಶ್ವಬಾಹು ಕೋನ ಯಾವ್ದು ನೋಡಿ ಫಸ್ಟ್ ಎ ಕೋನ ಇಲ್ಲಿ ಅದ. ಇದಕ್ಕೆ ಪಾರ್ಶ್ವಬಾಹು ಯಾವ್ದತಿ? ಇದು ಅಭಿಮುಖ ಅಂದ್ರೆ ನೀವು ಗುರುತಿಸ್ತೀರಿ. ಇದು ಅಭಿಮುಖ, ಇದು ವಿಕರ್ಣ ಅಂದಾಗ ಇದೇನಪ್ಪ ನಿಮ್ದ ಪಾರ್ಶ್ವಬಾಹು. ಎಷ್ಟಪ್ಪ ಅದು 12 ಅದ. ವಿಕರ್ಣ ಫಿಕ್ಸ್ ಎಷ್ಟಪ್ಪ ಅಂದ್ರ 13. ಓಕೆ, ಇಷ್ಟು ಮಾಡಿದ್ರಪ್ಪ ಅಂದ್ರ ನಿಮಗೆ 2 ಅಂಕಗಳು ಸಿಗ್ತಾವ. ಖಚಿತ ಘಟನೆ ಮತ್ತು ಅಸಂಭವ ಘಟನೆ ಸಂಭವನೀಯತೆ ಬಹಳಷ್ಟು ಸುಲಭ. ಖಚಿತ ಘಟನೆಗೆ ಸಂಭವನೀಯತೆ 1, ಅಸಂಭವ ಘಟನೆಯ ಸಂಭವನೀಯತೆ 0. ವಿದ್ಯಾರ್ಥಿಗಳೇ, ಇವಾಗ 21ನೇ ಪ್ರಶ್ನೆ. 5,6 ಮತ್ತು 1,3 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಬಹಳಷ್ಟು ಸುಲಭವಾದಂಥ ಪ್ರಶ್ನೆ. ನೀವೇನು ಮಾಡ್ತೀರಿ, ಇದನ್ನ x1 y1 x2 y2 ಅಂತ ಬರ್ಕೋತೀರಿ. ದೂರದ ಸೂತ್ರ ನಿಮ್ಗೆ ಗೊತ್ತದ ಆಲ್ರೆಡಿ. ಏನಪ್ಪ ಅಂದ್ರೆ d = ಬ್ರಾಕೆಟ್ 1 ಬ್ರಾಕೆಟ್ನಾಗ ಎಕ್ಸ್ಗಳನ್ನ, ಇನ್ನೊಂದು ಬ್ರಾಕೆಟ್ನಾಗ ವಾಯ್ಗಳನ್ನ ಬರ್ಕೋತೀರಿ. x - x + y - y ಸೂತ್ರ ಬರೀ ಈಸಿ ವಿಧಾನ ನೋಡ್ರಿ. ಇಲ್ಲಿ ಹೆಂಗೆ ಬರ್ತೀವಿ ನೀವು 1 2 ಬರ್ತೀರ ಅಂದ್ರೆ ಇಲ್ಲಿ 1 2 ಬರಿಬೇಕು, ಮುಗೀತು. ಇನ್ನು ಒಂದು x1 y1 ನೋಡ್ರಿ ಯಾವ್ದವ. x1 ಒಂದನೇ ಬ್ರಾಕೆಟ್ನಾಗ 5 ಮೈನಸ್ x2 ಅಂದ್ರೆ ಎರಡನೇ ಬ್ರಾಕೆಟ್ನಾಗ 1, ಇದು ಬ್ರಾಕೆಟ್ ಸ್ಕ್ವೇರ್, ಪ್ಲಸ್ ಇನ್ನು ಎರಡನೇ ಬ್ರಾಕೆಟ್ y1 ಅದು ಒಂದನೇ ಬ್ರಾಕೆಟ್ನಾಗ 6 ಮೈನಸ್ y2 ಎರಡನೇ ಬ್ರಾಕೆಟ್ನಾಗ 3 ಬ್ರಾಕೆಟ್ ಸ್ಕ್ವೇರ್. ಇವಾಗ ನೀವೇನ್ ಮಾಡ್ತೀರಪ್ಪ ಅಂದ್ರೆ 5ರಾಗ 1 ಕಳಿತೀರಿ 4 ಉಳಿತು 4ರ ವರ್ಗ 16 ಪ್ಲಸ್ 6 3 ಕಳಿತೀರಿ 4 ಉಳಿತು 4ರ ವರ್ಗ ಮತ್ತೆ ಇಲ್ಲಿ 16. ಇಲ್ಲಿ ಇವಾಗ ಏನಪ್ಪ ಅಂದ್ರೆ 16 + 16 32. 32 ನನ್ನ ಹೆಂಗ್ ಬರೀತೀನೋ 2 × √16 ಬರೀತೀನೋ. ಯಾಕೆ ಅಂದ್ರೆ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗ್ಬೇಕು ನನಗೆ. 16 ಹೊರಗೆ ತಗೊಂಡಾಗ ಏನಪ್ಪ ಅಂದ್ರೆ 16 ವರ್ಗಮೂಲ ಬಂದ್ಬಿಡ್ತೈತಿ. 16 ವರ್ಗಮೂಲ ಬಂತು 4 √2 ಮಾನಗಳು. ಇಷ್ಟು ಮಾಡಿದ್ರಪ್ಪ ಸುಲಭವಾಗಿ 2 ಅಂಕಗಳು ನಿಮಗೆ ಸಿಗ್ತಾವು. ಒಂದು ನಾಣ್ಯವನ್ನು 2 ಬಾರಿ ಚಿಮ್ಮಲಾಗಿದೆ. ಕನಿಷ್ಠ ಒಂದು ಸ್ಥಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳೇ, ಒಂದು ನಾಣ್ಯವನ್ನು ನಾವು 2 ಬಾರಿ ಚಿಮ್ಮಿದಾಗ ಏನೇನು ಆಪ್ಷನ್ ಇರ್ಬೋದಪ್ಪ ಅಂದ್ರೆ ಮೊದಲನೇ ಸಲ ಹೆಡ್ ಬಿದ್ದು ಎರಡನೇ ಸಲಾನು ಹೆಡ್ ಇರ್ಬೋದು, ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಏನಪ್ಪ, ಮೊದಲನೇ ಸಲ ಹೆಡ್ ಬಿದ್ದು ಎರಡನೇ ಸಲ ಟೇಲ್ ಆಗಿರ್ಬೋದು. ಇಲ್ಲ ಮತ್ತೆ ಹೆಂಗಿರ್ಬೋದಪ್ಪ, ಫಸ್ಟಿಗೆ ಟೇಲ್ ಬಿದ್ದು ಎರಡನೇ ಸಲ ಹೆಡ್ ಬಿದ್ದಿರ್ಬೋದು, ಫಸ್ಟಿಗೆ ಟೇಲ್ ಬಿದ್ದು ಎರಡನೇ ಸಲಾನು ಟೇಲ್ ಆಗಿರ್ಬೋದು. ಓಕೆ, ಹಂಗಾದ್ರೆ ಒಟ್ಟಾರೆಯಾಗಿ ಎಷ್ಟು ಆದಪ್ಪ, ನಮ್ಮ ನಂಬರ್ ಆಫ್ ಎಸ್ ಆಗಿಬಿಡ್ತು 4 ಆಗಿಬಿಡ್ತು. ನಮಗೇನು ಕಾರಣ, ಕನಿಷ್ಠ ಒಂದು ಸ್ಥಿರ ಅಟ್ಲೀಸ್ಟ್ ಒಂದರ ಹೆಡ್ ಇರಬೇಕು. ಅಂದ್ರೆ ಹೆಡ್ ಇರ್ತಕ್ಕಂಥ ಆಪ್ಷನ್ ಏಟದಪ್ಪ, ನಮ್ಮ 1 2 3 ಅದಾವ. ಹಾಗಾಗಿ ನಮ್ಗೆ ಅನುಕೂಲಿಸುವ ಘಟನೆ ಎಷ್ಟು ಬಂದಪ್ಪ ಅಂದ್ರೆ 3 ಬಂದ್ಬಿಟ್ಟು. ಹಾಗಾಗಿ ನಾವೇನು ಹೇಳ್ತೀವಪ್ಪ, ನಮ್ಮ ಸೂತ್ರ ಪ್ರೊಬೆಬಿಲಿಟಿ P(E) = ನಂಬರ್ ಆಫ್ E by ನಂಬರ್ ಆಫ್ ಎಸ್. ಅನುಕೂಲಿಸುವ ಘಟನೆ ಡಿವೈಡೆಡ್ ಬೈ ಒಟ್ಟು ಫಲಿತಗಳ ಸಂಖ್ಯೆ. ಇಲ್ಲಿ 3/4 ಬರೆದ್ರಪ್ಪ ಅಂದ್ರೆ ಸುಲಭವಾಗಿ 2 ಅಂಕಗಳು. ವಿದ್ಯಾರ್ಥಿಗಳು, 23ನೇ ಪ್ರಶ್ನೆ. ಇವಾಗ x² + 3x + 2 = 0 ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ. ಬಹಳಷ್ಟು ಸುಲಭವಾದಂತ ಪ್ರತಿ ವರ್ಷ ಕೇಳತಕ್ಕಂತ ಪ್ರಶ್ನೆ. ಈ ಮಾದರಿಗೊಂದು 5 ರಿಂದ 10 ಪ್ರಶ್ನೆ ಬಿಡಿಸಿದ್ರಪ್ಪ ಅಂದ್ರೆ ನೀವು ಯಾವಾಗೂ ಅಂತ ಪ್ರಶ್ನೆ ಕೇಳಿದ್ರು ಕೂಡ ನೀವು ಬಿಡಿಸ್ತೀರಿ. ಇವಾಗ ಏನ್ ಮಾಡೋಣಪ್ಪ, x² ಸಗುಣಕ 1 ಐತಿ, ಕೊನೆಯ ಪದ ನಮ್ದೇನಪ್ಪ ಅಂದ್ರೆ 2 ಐತಿ. ಫಸ್ಟ್ ನಾವು ಗುಣಾಕಾರ ಮಾಡಿದಾಗ 2 ಆಯ್ತು. ಇವಾಗ 2ರ ಅಪವರ್ತನಗಳು ತಗೋಬೇಕು. 2 × 2. ಇವಾಗ ಹೆಂಗ್ ಬರ್ಕೋತೀವಿ ನಾವು, x² + 3 ಹೆಂಗ್ ಬರ್ಕೋತೀವಪ್ಪ, ಇಲ್ಲೇನು ಅಪವರ್ತನ ತೊಗೊಂಡಿವಿ ಆ ಥರ 1x + 2x + 2 = 0. ನಿಮ್ಗೆ ಗೊತ್ತದ, ಇದ್ರ 2ರ ಕಾಮನ್, ಇವ್ 2ರ ಕಾಮನ್ ತಗೋತೀರಿ. ಇವ್ 2ರ ಕಾಮನ್ x ಕಾಮನ್ ತಗೊಂಡಾಗ x + 1 ಇನ್ ಪ್ಲಸ್ ಇವು 2ರಾಗೂ ಕಾಮನ್ ಏನಪ್ಪ ಅಂದ್ರೆ 2 ಅದ. 2 ಕಾಮನ್ ತಗೊಂಡ್ರೆ ಏನು ಉಳಿತಲ್ಲಿ, ಇಲ್ಲಿ x + 1 = 0. x + 1 2ರಾಗ ಇದೆ. ಹಾಗಾಗಿ ನಾನು x + 1 ಕಾಮನ್ ತೊಗೊಂಡ್ಬಿಡ್ತು. x + 1 ಇದೇನಪ್ಪ, x + 2 ಉಳಿತು = 0. ಇವಾಗ ನೋಡ್ರಿ, ಇವು 2 0ಗೆ ಸಮ ಮಾಡ್ಕೊಂಡ್ಬಿಟ್ರೆ ಅಂದ್ರೆ
ಇಲ್ಲಿ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0, ಇದು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಇವಾಗ ಎಕ್ಸ್ ಈಕ್ವಲ್ ಟು ಪ್ಲಸ್ 1 ಈ ಕಡೆ ಬಂದಾಗ -1, ಆದರೆ ಇನ್ನೂ ಒಂದು ಎಕ್ಸ್ ಈಕ್ವಲ್ ಟು ಪ್ಲಸ್ 2 ಈ ಕಡೆ ಬಂದಾಗ ಅದು ಬಂದ್ಬಿಡ್ತು -2. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 24ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ, ಎ ಡಿ ಬೆಲೆ ಎಕ್ಸ್, ಬಿ ಡಿನ ಬೆಲೆ x-2, ಎ ಇನ ಬೆಲೆ x+2 ಮತ್ತು ಸಿ ಇ ಬೆಲೆ x-1 ಆದರೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಹಾಗೂ ಎ ಡಿ ಅನುಪಾತ ಡಿ ಬಿ ಅನ್ನು ಕೂಡ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಓಕೆ ವಿದ್ಯಾರ್ಥಿಗಳೇ, ಟೇಲ್ಸ್ನ ಪ್ರಮೇಯ ಪ್ರಕಾರ ನಾವೇನು ಬರ್ಕೋಬೋದಪ್ಪ ಅಂದ್ರೆ ಇವಾಗ ಎ ಡಿ ಅಪಾನ್ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಅಪಾನ್ ಇ ಸಿ ಅಂತ ಬರಿಬೋದು. ಓಕೆ, ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಬೆಲೆಗಳು ಗೊತ್ತಾ ನಮ್ಗೆ. ಎ ಡಿ ಬೆಲೆ ಎಷ್ಟಪ್ಪ ಅಂದ್ರೆ ಎಕ್ಸ್ ಐತಿ, ಬಿ ಡಿ ಬೆಲೆ ಎಷ್ಟಪ್ಪ ಅಂದ್ರೆ x-2 ಅದ. ಓಕೆ, ಈಕ್ವಲ್ ಟು ಇದು x+2 ಮತ್ತು ಇದು ಇ ಸಿ ಬಿನ ಬೆಲೆ x-1. ನಾವು ಇವಾಗ ಓರೆ ಗುಣಾಕಾರ ಮಾಡ್ತೀವಿ. ಇವೆರಡು ಏನಾಗ್ಬಿಡ್ತಪ್ಪ ಅಂದ್ರೆ x x² - 1 ಮತ್ತು ಇವೆರಡು ಗುಣಾಕಾರ ಮಾಡಿದಾಗ ಇದು x+2 ಇದು x-2 ಏನಪ್ಪ, ಅದು ಒಂದು ಡೈರೆಕ್ಟಾಗಿ ನಮ್ಗೆ ಏನು ಬರ್ತೈತಿ x² + 4 ಅಂತ ಸಿಗ್ಬಿಡ್ತೈತಿ. x² - 4. ವಿದ್ಯಾರ್ಥಿಗಳು ಇದು ಓರೆ ಗುಣಾಕಾರ ಮಾಡಿದಾಗ ಇದು x × x x², ಇದು x × 1 ಇದು 1x ಆಗ್ತದೆ, 1x. ಇವಾಗ ನೋಡ್ರಿ +x² + x² ಎರಡು ಕಡೆ ಸಮಾಂಶಗಳನ್ನು ತೆಗೆದುಬಿಟ್ಟೆ. ಇವಾಗ ಉಳಿದಿದ್ದೇನಪ್ಪ ಅಂದ್ರೆ -x = -4 ಉಳಿತು. ಈ ಮೈನಸ್ ಹೋಗ್ಬಿಡ್ತು ಅಂದ್ರೆ ಎಕ್ಸ್ನ ಬೆಲೆ ಎಷ್ಟು ಬಂದ್ಬಿಡ್ತಪ್ಪ, 4 ಬಂದ್ಬಿಡ್ತು. ನಮಗೆ ಇವಾಗ ಎ ಡಿ ಅನುಪಾತ ಬಿ ಡಿ ಕೇಳೋಣ. ಎ ಡಿ ಅನುಪಾತ ಬಿ ಡಿ ಇಲ್ಲಿ ಬರ್ತದೆ ನೋಡ್ರಿ, ಎ ಡಿ ಅನುಪಾತ ಬಿ ಡಿ. ಎ ಡಿ ಅನುಪಾತ ಎಷ್ಟಪ್ಪ ಅಂದ್ರೆ ಎಕ್ಸ್ ಅದ, ಅನುಪಾತ ಇದು x-2. ಹಾಗಾದ್ರೆ ಇದು ಎಕ್ಸ್ ಅಂದ್ರೆ ಬೆಲೆ ಎಷ್ಟಪ್ಪ 1, ಅನುಪಾತ ಎಕ್ಸ್ ಬೆಲೆ 1 - 2. ಸಾರಿ, ಎಕ್ಸ್ನ ಬೆಲೆ 4 ಅದ, 4 4ರಾಗ 2 ಕಡೆ 2 ಇರುತ್ತೆ. ಹಾಗಾಗಿ ಎ ಡಿ ಅನುಪಾತ ಬಿ ಡಿ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ 4:2 ಬಂದ್ಬಿಡ್ತು. ಇಷ್ಟು ಮಾಡಿದಪ್ಪ ಅಂದ್ರೆ ನಿಮ್ಗೆ 2 ಅಂಕಗಳು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದಂತೂ ನಿಮ್ಗೆ ಗೊತ್ತದ, ನೇರ ಪ್ರಶ್ನೆ ಅದನ್ನೇ ಅದ, ಪ್ರಮೇಯದ ಸಂಖ್ಯಾ ರಿಯಲ್ ನಂಬರ್ ಫಸ್ಟ್ ಚಾಪ್ಟರ್ದಾಗ 3 ಅಂಕಕ್ಕಿದು ಬಿಡಿಸ್ತೀರಿ. ಇನ್ನು ಇದು x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳ್ತಾನೆ. ವಿದ್ಯಾರ್ಥಿಗಳು ನೀವು ವರ್ಗ ಸಮೀಕರಣವನ್ನು ಯಾವ ಥರ ಬಿಡಿಸ್ತೀರಿ ಆ ಥರ ಇದನ್ನೇ ನೀವು ಬಿಡಿಸ್ಬೇಕು. ಇವಾಗ ಏನು ಮಾಡ್ತೀರಪ್ಪ, ಮೊಟ್ಟ ಮೊದಲು ನಾನು 0ಗೆ ಸಮ ಮಾಡ್ಕೋತ 0ಗೆ ಸಮ ಮಾಡ್ಕೊಂಡು ಬಿಡಿಸ್ತಾನು. x² + 5x + 2x + 10 = 0. ಮೊದಲು 2ರಾಗ ಕಾಮನ್ ತಗೊಳ್ರಿ, ನಂತರ 2ರಾಗ ಇಲ್ಲಿ ಕಾಮನ್ ಏನು ಬರ್ತೈತಪ್ಪ ಅಂದ್ರೆ x ಕಾಮನ್ ತಗೋತೀನಿ ನಾನು. x ಕಾಮನ್ ತಗೊಂಡಾಗ ಏನಾಯ್ತು ನೋಡ್ರಿ. ಇವಾಗ ವಿದ್ಯಾರ್ಥಿಗಳು ಈ ಮೊಟ್ಟ ಮೊದಲಿಗೆ ನಾವೇನು ಮಾಡ್ಕೋಬೇಕಪ್ಪ, ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡ್ಕೋಬೇಕು. ಅಂದ್ರೆ ಮೊಟ್ಟ ಮೊದಲು ಯಾವ ಥರ ಕಂಡುಹಿಡ್ತೀವಿ ನಾವು, x² + 7x + 10 = 0 ಆಗಿರುತ್ತೆ ಮಾಡ್ಕೋತೀವಿ ನಾವು. ಶೂನ್ಯತೆಗಳು ಬೇಕಾಗ್ಯಾವ. ಹಾಗಾಗಿ ಇಲ್ಲಿ ನಾವೇನಪ್ಪ ಈ 10ರ ಅಪವರ್ತನ ತಗೋತೀವಿ ನಾವು. 10ರ ಅಪವರ್ತನ ಹೆಂಗಪ್ಪ, ಮೊತ್ತ 7 ಬರಬೇಕು. 5 × 2 = 10, 5x + 2x + 10 = 0. ಮೊದಲು ಇವೆರಡು ಥರ ಕಾಮನ್ ತಗೋರಿ, ಆಮೇಲೆ ಇವೆರಡರ ಕಾಮನ್ ತಗೋರಿ. ಒಂದು ಇದು ವರ್ಗ ಸಮೀಕರಣ ಬಿಡಿಸ್ದಂಗೆ x ಕಾಮನ್ ಅದ, 5 x + 5xನಾಗ x ಕಾಮನ್ ತಗೊಂಡಾಗ ಇಲ್ಲಿ ಒಂದು x ಉಳಿತು, ಇಲ್ಲಿ x ಕಾಮನ್ ತಗೊಂಡಾಗ 5 ಉಳಿತು. ಪ್ಲಸ್ ಇವೆರಡರಾಗ 2 ಕಾಮನ್ ಅದ, x + 2 5 10 = 0. ಮತ್ತೆ x + 5 ಕಾಮನ್ ಅದ, ಎರಡು ಕಡೆ ಕಾಮನ್ ತಗೋತೀರಿ. x + 5 ಕಾಮನ್ ತಗೊಂಡಾಗ ಏನು ಉಳಿತಿಲಿ, ಇಲ್ಲಿ x + 2 ಉಳಿತು = 0. ಇವೆರಡು 0ಗೆ ಸಮ ಮಾಡ್ಕೊಂಡಾಗ ಇದು +5 ಹೋಗಿ ಏನಾಯ್ತಪ್ಪ -5 ಆಗಿಬಿಡ್ತು, ಒಂದು ಶೂನ್ಯತೆ. ಮತ್ತು ಇನ್ನೊಂದು ಶೂನ್ಯತೆ x + 2 ಏನು ಬಂದ್ಬಿಡ್ತಪ್ಪ ಅಂದ್ರೆ +2 ಹೋಗಿ ಇದು -2 ಬಂದ್ಬಿಡ್ತು. ಇನ್ನು ಸಂಬಂಧಪ್ಪ, ಇವು ಸಹಗುಣಕಗಳು ಮತ್ತು ಶೂನ್ಯತೆಗಳ ಸಂಬಂಧ ಏನಪ್ಪ ಅಂದ್ರೆ ಸೂತ್ರ m ಮತ್ತು 2 ಮೂರುಗಳಾಗಿ ಶೂನ್ಯತೆಗಳಾಗಿರ್ತೈತಿ. ನಾವು ಶೂನ್ಯತೆಗಳ ಮೊತ್ತ m + n - b/a. ಒಂದು ಶೂನ್ಯತೆ m, ಇನ್ನೊಂದು ಶೂನ್ಯತೆ
ಎನ್ ಅಂತ ತಗೊಳ್ಳೋಣ. ಇಲ್ಲಿ ಎಮ್ನ ಬೆಲೆ -5 ಒಂದು ಶೂನ್ಯತೆ ಪ್ಲಸ್ ಎರಡನೇ ಶೂನ್ಯತೆ -2 ಈ ಮೈನಸ್ ಮೈನಸ್ ಬರೀರಿ. ಇಲ್ಲಿ ಬಿನ ಇಲ್ಲಿ ಏನ ಸಗುಣಕ 1 ಇದು ಬಿ ಇದು ಸಿ ಅಂತ ತಗೋತೀವಿ. ಎ ಬಿ ಸಿ ಸಗುಣಗಳನ್ನು ಬರ್ಕೋಬೇಕು. ಇವಾಗ ಬಿನ ಬೆಲೆ ಎಷ್ಟಪ್ಪ ಅಂದ್ರೆ ಅಲ್ಲಿ 7 ಅದ, ಎನ ಬೆಲೆ ಎಷ್ಟಪ್ಪ 1 ಅದ. ಈ ಮೈನಸ್ ಎರಡು ಮೈನಸ್ ಇದ್ದಾಗ ಪ್ಲಸ್ ಮಾಡುವಾಗ ಏನು ಮಾಡ್ಬೇಕು, ಮೈನಸ್ ಇಟ್ಕೋಬೇಕು. ಎರಡು ಕೂಡಿಸಿ ಅದೇ ಚಿಹ್ನೆನ ಬರಿಬೇಕು. -7 ಇದು -7 ನೋಡ್ರಿಪ್ಪ, ಇದು ಸರಿ ಹೊಂದ್ಬಿಡ್ತು. ಸಂಬಂಧ ಅಂತ ನೋಡ್ದಂಗೆ ಆಯ್ತು. ಇನ್ನು ಗುಣಲಬ್ಧ, ಮೂಲಗಳ ಗುಣಲಬ್ಧ m × n ಏನಪ್ಪ ಸೂತ್ರ c/a. ಒಂದು ಮೂಲ m ಶೂನ್ಯತೆ -5 ಐತಿ, ಇನ್ನೊಂದು ಶೂನ್ಯತೆ -2 ಐತಿ. ಇನ್ನು ಸಿ ನ ಬೆಲೆ ಎಷ್ಟಪ್ಪ ಅಂದ್ರೆ +10 ಅದ, ಎನ ಬೆಲೆ 1. ಮೈನಸ್ ಇಂಟು ಮೈನಸ್ ಮಾಡಾಕ್ತೀವಿ ನಾವು. ಇವಾಗ ಮೈನಸ್ ಮೈನಸ್ ಏನಾಗ್ಬಿಡ್ತು, ಪ್ಲಸ್ ಆಗ್ಬಿಡ್ತು. 5 2 10, ಇಲ್ಲಿ ಇದು ಕೂಡ 10. ಈಗ ನೀವು ಇಷ್ಟು ಮಾಡಿದ್ರಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಸುಲಭವಾಗಿ 3 ಅಂಕಗಳು ನಿಮ್ಗೆ ಸಿಗ್ತಾವು. ವಿದ್ಯಾರ್ಥಿಗಳೇ ನಾವು ಇವಾಗ 27ನೇ ಪ್ರಶ್ನೆ ಬಿಡಿಸೋಣ. 3 ಅಂಕಕ್ಕೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನ ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ಬಹುಲಕ ಕಂಡುಹಿಡಿಯುವಾಗ ನಾವು ಮುಖ್ಯವಾಗಿ ಏನು ಅಬ್ಸರ್ವ್ ಮಾಡಬೇಕಪ್ಪ ಅಂದ್ರೆ ಈ ಆವೃತ್ತಿ ವಿತರಣಾ ಪಟ್ಟಿ ಒಳಗ ಅತಿ ದೊಡ್ಡದಾದಂಥ ಎಫ್ ಯಾವ್ದೈತಿ ನೋಡಬೇಕು. ಅತಿ ಹೆಚ್ಚಿಗೆ ಆವೃತ್ತಿ ಹೊಂದಿರತಕ್ಕಂಥ ವರ್ಗಾಂತರ ನಮ್ದು ಯಾವಪ್ಪ ಅಂದ್ರೆ ಈ ವರ್ಗಾಂತರ ಏನಾಗಿರ್ತೈತಪ್ಪ ಅಂದ್ರೆ ಅತಿ ಹೆಚ್ಚು ಆವೃತ್ತಿಯನ್ನು ಹೊಂದೈತಿ, 10 ಅದ. ಹಾಗೆ ನಾವು ಇದನ್ನ ಏನು ಮಾಡ್ತೀವಪ್ಪ ಅಂದ್ರೆ F1 ತಗೋತೀವಿ. ಇದ್ರ ಹಿಂದಿನ ನಾವೇನು ಮಾಡ್ತೀವಿ F0. ಇದ್ರ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ F2. ಇದು ನಮ್ದು ಏನಪ್ಪ ಅಂದ್ರೆ ಲೋವರ್ ಲಿಮಿಟ್, ಎಲ್ಲ ಕೆಳಮಿತಿ. ಇನ್ನು ಎಚ್ ಅಂದ್ರೆ ಏನು ಮಾಡ್ತೀವಪ್ಪ ಅಂದ್ರೆ ಮೈನಸ್ ಮಾಡ್ತೀವಿ. 16 12 ಕಳೆದ್ರೆ 4 ಉಳಿದ್ಬಿಡ್ತು, ಎಲ್ಲ ಬೆಲೆಗಳು ಸಿಕ್ಬಿಟ್ಟು. ಇನ್ನು ಬಹುಲಕ ಸೂತ್ರ ಏನಪ್ಪ ಅಂದ್ರೆ ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಸೂತ್ರ ಬರ್ದಿದ್ದಕ್ಕೆ ಅರ್ಧ ಮಾರ್ಕ್ಸ್ ಇರ್ತೈತಿ ನಿಮಗೆ. ಇನ್ನು ಎಲ್ಲ ಬೆಲೆಗಳನ್ನ ಹಾಕ್ಬಿಡ್ರಿ. ಎಲ್ನ ಬೆಲೆ ಎಷ್ಟಪ್ಪ ಕೆಳಮಿತಿ 12 ಪ್ಲಸ್ F1 10 ಅದ, 10 ಮೈನಸ್ F0 7 ಅದ. ಕರೆಕ್ಟಾಗಿ ಬೆಲೆ ಹಾಕ್ರಿ, ತಪ್ಪು ಹಾಕಿದ್ರೆ ಮಾರ್ಕ್ಸ್ ಹೋಗ್ಬಿಡ್ತು. 2 ಗುಂಡ್ಲೆ F1 ಅಂದ್ರೆ 10 ಮೈನಸ್ F0 ಅಂದ್ರೆ 7 ಮೈನಸ್ F2 ಅಂದ್ರೆ 1 ಗುಂಡ್ಲೆ ಎಚ್ನ ಬೆಲೆ 4. 1.5 ಅಂಕ ಆಯ್ತು ನಿಮಗೆ. ಇದಕ್ಕೆ 1 ಅಂಕ ಕೊಡ್ತಾನವ. ಈ 12 12 ಹಾಗೆ ಇಡ್ರಿ, ಪ್ಲಸ್ನು ಹಾಗೆ ಬರೀರಿ. 10ರಾಗ 7 ಕಳೆದ್ರೆ ಎಷ್ಟು ಉಳಿತಪ್ಪ ಅಂದ್ರೆ 3 ಉಳಿತು. 2 10 20. 20ರಾಗ ನಾವು 7 ಕಳಿಬೇಕು, 7 ಮತ್ತು 1 ಕಳಿಬೇಕು. 20ರಾಗ 8 ಕಳೆದ್ರೆ 12 ಉಳಿತು. ಗುಂಡ್ಲೆ ಎಷ್ಟಪ್ಪ 4 ಅದ. ಚಲೋ ಹೋಗ್ತದೆ ನೋಡ್ರಿ. 3 1 3 3 4 12 ನೋಡ್ರಿ. ಅಂಶ ಮತ್ತು ಛೇದವನ್ನೇ ಛೇದ ಹಾಕ್ಬೇಕು ನೀವು. ಕೆಲವೊಬ್ರು ಏನು ಮಾಡ್ತಾರೆ ರಿವೈಡ್ ಮಾಡ್ತಾರೆ, ತಪ್ಪದು. ಇನ್ನು ನೆಕ್ಸ್ಟ್ 4 1 4 1 ಹೋಗ್ಬಿಡ್ತು. ಎಷ್ಟು ಸುಲಭವಾಗಿತ್ತು ನೋಡ್ರಿ ಇದು. 1 1 1. ಇದು 12 ಪ್ಲಸ್ ಹಾಗೆ. ಇನ್ನು ಒಟ್ಟಾರೆ ಆಗಿದೆ ಎಷ್ಟು ಸಿಂಪ್ಲಿಫೈ ಮಾಡಿದಾಗ 1 ಬಂದ್ಬಿಡ್ತು. 12 ಪ್ಲಸ್ 1 13. ಇದು ನಿಮ್ದು ಬಹುಲಕ ಬಂದ್ಬಿಡ್ತು. ಇಷ್ಟು ಮಾಡಿದ್ರಪ್ಪ ಅಂದ್ರೆ 3 ಅಂಕಗಳು ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಇದು ನಿಮ್ಗೆ ಬರಲಿಲ್ಲ ಅಂದ್ರೆ ಇಲ್ಲಿ ಏನೋ ಒಂದೇನಪ್ಪ, ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯ ಹೇಳ್ತೀರೇನ. ಮಧ್ಯಾಂಕ ಕೂಡ ಬಹಳಷ್ಟು ಸುಲಭವಾದಂಥಪ್ಪ, ಸುಲಭವಾಗಿ ಕಂಡುಹಿಡಿಬೋದು. ಅದಕ್ಕೆ ಮುಂಚೆ ನಾವು ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಒಂದು CF ಅನ್ನು ಕಂಡುಹಿಡ್ಕೋಬೇಕು. ಮತ್ತು ಇಲ್ಲಿ N 2 4 6 6 8 14 14 5 19 19 ಪ್ಲಸ್ 1 N ಬೆಲೆ ಬಂದ್ಬಿಡ್ತು 20. ಇನ್ನು CF ಇದು 2 2 4 6 6 8 14 14 5 19 19 ಪ್ಲಸ್ 1 20. ವಿದ್ಯಾರ್ಥಿ ಒಂದಿನ ವಿಷಯ ನೆನಪಿಟ್ಕೋರಿ, ಇವು ಎರಡು ಸೇಮ್ ಬರ್ತಾವೆ. ಇನ್ನು ಬಹುಲಕ 20ರ ಮಧ್ಯಾಂಕ ನಾವು ಮೊಟ್ಟ ಮೊದಲಾದಾಗ n/2 ನೋಡಬೇಕು. ಯಾವ ವರ್ಗಾಂತರದಾಗ ನಮ್ದು ಮಧ್ಯಾಂಕ ಐತೆ ಅನ್ನೋದು ಗೊತ್ತಾಗ್ತಿ. 20/2 ಅದೆಷ್ಟು ಬರ್ತಪ್ಪ 10. ಅಂದ್ರೆ 10ನೇ ಬೆಲೆ ಎಲ್ಲಿರ್ತೈತಪ್ಪ ಅಂದ್ರೆ 10ನೇ ಸಂಖ್ಯೆ ಇಲ್ಲಿ 1 2 ಇರ್ತಾವೆ. ಇಲ್ಲಿ 2ರ ನಂತರ 3 4 5 6 ಈ ವರ್ಗಾಂತರದಾಗ ಇರ್ತಾವೆ. ನೆಕ್ಸ್ಟ್ 7 7ರಿಂದ 14ರವರೆಗೆ ಏನೇ ಬರ್ತಾವೆ ನೋಡ್ರಿ. 7ನೇ ಸಂಖ್ಯೆ ನಮ್ದು 8ನೇ ಸಂಖ್ಯೆ ಆಗಿರ್ಬೋದು, 9ನೇ ಸಂಖ್ಯೆ ಆಗಿರ್ಬೋದು, 10ನೇ ಬೆಲೆ ಆಗಿರ್ಬೋದು, ಈ ವರ್ಗಾಂತರದಾಗಿರ್ತಾವೆ. ಇದಕ್ಕೆ ಸಂಬಂಧಪಟ್ಟಂಗ ನಮ್ಮ ಸೂತ್ರ ಏನಪ್ಪ ಅಂದ್ರೆ ಮಧ್ಯಾಂಕ ಸೂತ್ರ. ಮಧ್ಯಾಂಕ ಇಸ್ ಈಕ್ವಲ್ ಟು L ಪ್ಲಸ್ n/2
ಮೈನಸ್ ಸಿ ಎಫ್ ವೈ ಎಫ್ ಇಂಟು ಎಚ್. ಇಲ್ಲಿ ಎಲ್ನ ಬೆಲೆ ಎಷ್ಟಪ್ಪ? ಇದು ನಮ್ದು ಎಲ್. ಓಕೆ, ಕೆಳಮಿತಿ. ಆಮೇಲೆ ಎಚ್ ಅಂತ ಗೊತ್ತದ ನಿಮ್ಗೆ, ಇದು 30 ಮೈನಸ್ 20 ಅಂದ್ರೆ 10 ಬಂದ್ಬಿಡ್ತು. ಮತ್ತು ಇದು ನಮ್ದು ಏನಪ್ಪ ಅಂದ್ರೆ ಇದು ಎಫ್, ಇದು ನಮ್ದು ಸಿ ಎಫ್. ಇವೆಲ್ಲ ಬೆಲೆಗಳನ್ನು ಹಾಕೊಂಡ್ಬಿಡ್ರಿ. ಎಲ್ನ ಬೆಲೆ ಎಷ್ಟಪ್ಪ ಅಂದ್ರೆ 20 ಪ್ಲಸ್ n/2 ಆಲ್ರೆಡಿ ನಾವು ಮಾಡಿಪ್ಪ, ಅದು 10 ಅದ. ಮೈನಸ್ ಸಿ ಎಫ್ನ ಬೆಲೆ ಎಷ್ಟಪ್ಪ ಅಂದ್ರೆ 6 ಅದ. ಇನ್ನು ಎಫ್ನ ಬೆಲೆ 8, ಎಚ್ ಅಂದ್ರೆ ಅದು ಕೂಡ 10 ಐತಿ. ಇನ್ನು ಕರೆಕ್ಟಾಗಿ ಬರ್ಕೊಟ್ಬಿಡ್ರಿ. 20 ಪ್ಲಸ್ 10ರಾಗ 6 ಕಳಿತೀರಿ, 4 ಉಳಿತು. ಇದು ಅಪಾನ್ 8 ಅದ. ಎಷ್ಟು ಸುಲಭ ಅಂತ ಪ್ರಶ್ನೆ ನಿಮ್ಗೆ ಕೊಟ್ಟಾರ ನೋಡ್ರಿ ಪ್ರಿಪ್ರೇಟರಿ. 4 1 4, 4 2 8, 2 1 2 5. ಭಾಳಷ್ಟು ಸುಲಭ. ಉಳಿದಂಥ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಬರ್ಬಿಡ್ರಿ. 1 5 5 ಉಳಿಸಿದ್ರೆ ಎಷ್ಟು ಬಂದ್ಬಿಡ್ತಪ್ಪ? ಅದು 25 ಬಂದ್ಬಿಡ್ತು. ನಿಮ್ಮದು ಮಧ್ಯಾಂಕ 25. ಓಕೆ ವಿದ್ಯಾರ್ಥಿಗಳು, ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಸುಲಭವಾಗಿ 3 ಅಂಕಗಳು ಸಿಗ್ತಾವೆ. ಇನ್ನು ಮುಂದಿನ ಪ್ರಶ್ನೆ 3 ಅಂಕಕ್ಕೆ ನೋಡ್ರಪ್ಪ, ಆಪ್ಷನ್ ಅದು ನಿಮ್ಗೆ ಯಾವ್ದು ಬರ್ತದೆ ಅದನ್ನು ಬಿಡಿಸ್ರಿ. ಇಲ್ಲೇನಪ್ಪ ಅಂದ್ರೆ ನೋಡ್ರಪ್ಪ 2 sec a ಅಂತ ಸಾಧಿಸ್ಬೇಕು. ನಾವೇನು ಮಾಡೋಣ, ಫಸ್ಟ್ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಂಡು ಒಂದೇ ರೂಟ್ನಾಗ ಅದಾವೆ, ಬೇರೆ ಬೇರೆ ರೂಟ್ನಾಗ ಅಂಶ ಮತ್ತು ಛೇದಗಳನ್ನು. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ. ಓಕೆ, ಇಲ್ಲಿ ಕೂಡ ಹಾಗೆ ಪ್ಲಸ್ ಅದ, ಪ್ಲಸ್ ಬರೀರಿ. 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಓಕೆ ವಿದ್ಯಾರ್ಥಿಗಳು, ಇವಾಗ ಎರಡು ಥರ ಲಸ ತೆಗೆದಾಗ ಏನಪ್ಪ, ಛೇದ ಪದ ಎರಡು ಥರದ್ದು ಏನದ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಎರಡು ಒಂದೇ ಬ್ರ್ಯಾಕೆಟ್ನಾಗ ಬಂದುಬಿಡ್ತಾವೆ. ಅಥವಾ ಮತ್ತೊಂದು ಸಲ ಬರ್ಕೊರಿ, 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ. ಇನ್ನು ಛೇದ ಲಸ ಇದು ಬಂದಾಗ ಯಾವ್ದು ಛೇದ ಪದ ಇರಂಗಿಲ್ಲ ನೋಡ್ರಿ, ಅದನ್ನು ಇಲ್ಲ ಇದ್ದಿದ್ದಕ್ಕೆ ಗುಣಿಸ್ಬೇಕು. ಓರೆ ಗುಣಾಕಾರ ಮಾಡ್ಕೋಬೇಕು ಅಂತ. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಏನಾಗ್ಬಿಡ್ತವ, ಬ್ರಾಕೆಟ್ ಸ್ಕ್ವೇರ್ ಆಗಿಬಿಡ್ತದು. ಅಂದ್ರೆ ರೂಟ್ ಹೋಗಿಬಿಡ್ತೈತಿ. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ಕೂಡ ನೋಡ್ರಿ ಓರೆ ಗುಣಾಕಾರ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಇಂಟು 1 ಪ್ಲಸ್ ಕಾಸ್ ಎ ಆಗಿಬಿಡ್ತು. ಹಾಗಾಗಿ ಅದೇನಾಗ್ಬಿಡ್ತಪ್ಪ 1 ಪ್ಲಸ್ ಕಾಸ್ ಎ ಬ್ರಾಕೆಟ್ ಸ್ಕ್ವೇರ್ ಆಗಿಬಿಡ್ತು. ಮ್ಯಾಲೆ ಸ್ಕ್ವೇರ್ ಬರ್ರಿ, ಇಲ್ಲ ಒಳಗಡೆ ಬರ್ರಿ. ಓಕೆ ವಿದ್ಯಾರ್ಥಿಗಳು, ಇವಾಗ ಏನಾಗ್ಬಿಡ್ತು ನೋಡ್ರಪ್ಪ, ಇದು ಸಿಂಪ್ಲಿಫೈ ಮಾಡೋಣ. ರೂಟನ್ನು ಸ್ಕ್ವೇರ್ ಮಾಡಿದಾಗ ಏನಪ್ಪ, ರೂಟ್ ಒಳಗೆ ಏನಿದೆ ಅದು ಅಷ್ಟೇ ಉಳಿತೈತಿ. 1 ಮೈನಸ್ ಕಾಸ್ ಎ ಪ್ಲಸ್ ಇದನ್ನು ಕೂಡ ರೂಟ್ ಹೋಗಿಬಿಡ್ತೈತಿ. 1 ಪ್ಲಸ್ ಕಾಸ್ ಎ ಉಳಿತು ಡಿವೈಡೆಡ್ ಬೈ. ಇವಾಗ ಇಲ್ಲೇನಾದ್ರು ನೋಡಪ್ಪ, ಒಂದೇ ಬ್ರಾಕೆಟ್ನಾಗ ಇವು ಎರಡು ಗುಣಾಕಾರ ಮಾಡ್ತೀನಿ ನಾನು. ಇದು ರೂಟ್ನಾಗ ಏನು ಬರ್ತಾವಪ್ಪ ಅಂದ್ರೆ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಆಗ್ಬಿಡ್ತು. ಯಾಕಪ್ಪ ಅಂದ್ರೆ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಅಂದ್ರೆ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಆಗಿಬಿಡ್ತು. ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಏನು ಬರ್ತಪ್ಪ ಸೂತ್ರ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ ಥರ ಬಂದ್ಬಿಡ್ತೈತಿ. ಇವಾಗ ಇಲ್ಲಿ ನೋಡ್ರಿ, ಪ್ಲಸ್ ಕಾಸ್ ಎ ಮೈನಸ್ ಕಾಸ್ ಎ ಹೋಗಿಬಿಡ್ತು. ಇಲ್ಲಿ ಉಳಿತು ಎಷ್ಟಪ್ಪ ಅಂದ್ರೆ 1 ಪ್ಲಸ್ 1 2 ಆಗಿಬಿಡ್ತದೆ. ಇನ್ನು ಕೆಳಗೆ ನೋಡ್ರಿ, ಇದೊಂದು ಸೂತ್ರ ಅದು ನಮ್ಮದು, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ. ಯಾಕಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದಾಗ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಅಂಡರ್ ರೂಟ್ನ್ಯಾಗ ಸೈನ್ ಸ್ಕ್ವೇರ್ ಬಂದ್ಬಿಡ್ತೈತಿ, ಸೈನ್ ಸ್ಕ್ವೇರ್ ಎ. ಓಕೆ ವಿದ್ಯಾರ್ಥಿಗಳೇ, ಇವಾಗ ಎರಡಕ್ಕೆ ಎರಡು ಬರೀರಿ. ಈ ಸೈನ್ ಸ್ಕ್ವೇರ್ನ ವರ್ಗಮೂಲ ಏನಪ್ಪ ಅಂದ್ರೆ ಸೈನ್ ಎ. ನಿಮ್ಗೆ ಆಲ್ರೆಡಿ ಗೊತ್ತೈತಿ 1 ಬೈ ಸೈನ್ ಅಂದ್ರೆ ಅದು ಕೋಸೆಕ್. ಹಾಗಾಗಿ ಕೋಸೆಕ್ 2 ಕೋಸೆಕ್ ಎ ಅಂತ ಬಂದ್ಬಿಡ್ತು. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಸುಲಭವಾಗಿ 3 ಅಂಕಗಳು ಸಿಗ್ತಾವು. ವಿದ್ಯಾರ್ಥಿಗಳೇ,
ಈ ಪ್ರಶ್ನೆ ಬಿಡ್ಸಾಕ ನೀವು ಮೊಟ್ಟ ಮೊದಲೇದಾಗಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ LHS ಇದನ್ನು ಕೂಡ ನೋಡ್ರಿ 2 ಕೊಶಕ್ಕೆ ಇಂಟು ಕ್ವಾಟ್ ಎ ಅಂತ ಸಾಧಿಸ್ಬೇಕು. ನಿಮ್ಗೆ ಒಂದೇ ಸಾಧಿಸಿದ್ರೆ ಎರಡನೇ ಬಿಡ್ಬೋದು, ಎಲ್ಲ ಬರ್ತಂದ್ರೆ ಇದನ್ನು ಕೂಡ ಸಾಧಿಸ್ಬಿಡ್ರಿ. ಇಲ್ಲಿ 1/, ಶಕ್ ಅಂದ್ರೆ ಏನಪ್ಪ ಅಂದ್ರೆ 1/, ಕಾಸ್ ಅಂತ ಬರ್ಕೋತೀವಿ ನಾವು. 1/, ಕಾಸ್ ಎ ಮೈನಸ್ 1. ಓಕೆ, ಇಲ್ಲಿ 1/, ಸೇಮ್ 1/, ಕಾಸ್ ಎ ಪ್ಲಸ್ 1. ವಿದ್ಯಾರ್ಥಿಗಳು ಇವಾಗ ಇವು ನೋಡ್ರಿ ಸೇಮ್ ಬರ್ಕೊಂಡ್ಬಿಡ್ರಿ. ಆ್ಯಸ್ ಇಟ್ ಈಸ್ 1 ಹಾಗೆ ಇರಲದು, ಈ 1 ಹಾಗೆ ಇರಲಿ. ಇವೆರಡು ಲಸ ತೆಗಿತು ನಾನು. ಲಸ ಏನಾಗ್ಬಿಡುತ್ತಪ್ಪ ಅಂದ್ರೆ ಇವಾಗ ಛೇದ ಪದ ಇದ್ರದ್ದು ಕಾಸ್ ಎ, ಇದನ್ನ ಇದಕ್ಕೆ ಗುಣಿಸ್ಬೇಕಾಗುತ್ತೆ ನೀವು -1ಕ್ಕೆ ಮೈನಸ್ ಕಾಸ್ ಎ. ಓಕೆ, ಪ್ಲಸ್ ಈ ಕಡೆ ಕೂಡ ಹಾಗೆ 1 ಡಿವೈಡೆಡ್ ಬೈ ಈ 1/, ಕಾಸ್ ಎ ಪ್ಲಸ್ 1 ಕೂಡಿಸ್ಬೇಕಂದ್ರೆ ಛೇದ ಪದ ಸಮ ಮಾಡ್ಕೋಬೇಕು. ಅಂದ್ರೆ ಈ 1 ಹಾಗೆ ಇಡ್ರಿ, ಪ್ಲಸ್ ಈ ಕಾಸ್ ಎ ಇಂಟು 1 ಅಂದ್ರೆ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ. ಓಕೆ ವಿದ್ಯಾರ್ಥಿಗಳೇ, ಇವಾಗ ಮತ್ತೆ ಸಂಕ್ಷೇಪಿಸೋದು. ಇದನ್ನು ವ್ಯತ್ಕ್ರಮ ಮಾಡ್ತೀವಿ ನಾವು. ಅಂದ್ರೆ ಒಂದು ಪೂರ್ಣಾಂಕವನ್ನು ನಾವು ಒಂದು ಛೇದ ಪದದಿಂದ ಒಂದು ಭಾಗಲಬ್ಧ ಸಂಖ್ಯೆಯಿಂದ ಭಾಗಿಸಿದಾಗ ಏನಾಗ್ತಪ್ಪ ಅಂದ್ರೆ ಇದು ಅಂಶ ವ್ಯತ್ಕ್ರಮ ಆಗಿಬಿಡ್ತೈತಿ. ಅಂದ್ರೆ ಏನಾಗ್ಬಿಡುತ್ತಪ್ಪ ಅಂದ್ರೆ ಇವೆರಡು ಗುಣಾಕಾರ ಆಗಿಬಿಡ್ತಾವೆ. 1 ಇಂಟು ಕಾಸ್ ಎ ಡಿವೈಡೆಡ್ ಬೈ ಇದು ಛೇದ ಪದ ಆಗಿಬಿಡುತ್ತೆ 1 ಮೈನಸ್ ಕಾಸ್ ಎ, ಪ್ಲಸ್ ಇಲ್ಲಿ ಕೂಡ ಅಷ್ಟೇ ಇವೆರಡು ಗುಣಾಕಾರ ಆಗಿಬಿಡ್ತಾವೆ. ವ್ಯತ್ಕ್ರಮ ಉಲ್ಟಾ ಆಗಿಬಿಡ್ತೈತೆ ಅದು. 1 ಪ್ಲಸ್ ಅಲ್ಲ, ಈ ಕಾಸ್ ಎ 1 ಗುಂಡ್ಲೆ ಕಾಸ್ ಎ ಅಂದ್ರೆ ಕಾಸ್ ಎ ಡಿವೈಡೆಡ್ ಬೈ ಇಲ್ಲಿ ಎಷ್ಟಪ್ಪ 1 ಪ್ಲಸ್ ಕಾಸ್ ಎ ಹಾಗೆ ಇಡ್ರಿ 1 ಪ್ಲಸ್ ಕಾಸ್ ಎ. ಓಕೆ ವಿದ್ಯಾರ್ಥಿಗಳು, ಇವಾಗ ಮತ್ತೆ ಇವೆರಡು ಕೂಡಿಸ್ಬೇಕಾಗಿತ್ತು ಅಂದ್ರೆ ಛೇದ ಪದ ಸಮ ಇರಬೇಕು. ಛೇದ ಪದ ಏನಪ್ಪ 1 ಮೈನಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಅಂದ್ರೆ ನಾನು ಲಸ ತಗೊಂಡಾಗ ಏನಾಗ್ಬಿಡ್ತಪ್ಪ ಅಂದ್ರೆ ಇವೆರಡು ಬ್ರ್ಯಾಕೆಟ್ಗಳು ಬಂದುಬಿಡ್ತಾವೆ. 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂತ ಬಂದುಬಿಡ್ತೈತಿ. ಇನ್ನು ಇದನ್ನು ಇದು ಈ ಕಡೆ ಗುಣಾಕಾರ ಮಾಡಬೇಕು, ಇದನ್ನ ಆ ಕಡೆ ಗುಣಾಕಾರ ಮಾಡಬೇಕು. ಕಾಸ್ ಎ ಮತ್ತು 1 ಪ್ಲಸ್ ಕಾಸ್ ಎ ಗುಣಾಕಾರ ಮಾಡೋದ ಕಾಸ್ 1 ಗುಂಡ್ಲೆ ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ ನೀವೆರಡು ಗುಣಿಸ್ಬೇಕು. 1 ಗುಂಡ್ಲೆ ಕಾಸ್ ಎ ಅಂದ್ರೆ ಕಾಸ್ ಎ ಇನ್ನು ಪ್ಲಸ್ ಮೈನಸ್ ಕಾಸ್ ಇಂಟು ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಹೋಗಿಬಿಡ್ತು. ಉಳಿತು ಎಷ್ಟಪ್ಪ ಅಂದ್ರೆ ಇವಾಗ ಕಾಸ್ ಎ ಪ್ಲಸ್ ಕಾಸ್ ಎ 2 ಕಾಸ್ ಎ ಡಿವೈಡೆಡ್ ಬೈ ಇದೇನಪ್ಪ 1 ಮೈನಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಅಂದ್ರೆ ಏನಪ್ಪ 1 ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಎಕ್ಸ್ ಇದೇನಾಗ್ಬಿಡ್ತೈತಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಆ ಥರ ಇದು ಕಾಸ್ ಸ್ಕ್ವೇರ್ ಎ ಆಗಿಬಿಡುತ್ತೆ. ಓಕೆ ವಿದ್ಯಾರ್ಥಿಗಳು, ಇವಾಗ ಉಳಿದಿದ್ದು ಏನು ಉಳಿದಪ್ಪ ಇವಾಗ 2 ಕಾಸ್ ಎ ಹಾಗೆ ಬಿಡ್ತೀರಿ. ಇಲ್ಲಿ ಮೈನಸ್ ಬರ್ರಿ ಇದನ್ನು. ವಿದ್ಯಾರ್ಥಿಗಳಿದ್ದು 1 ಮೈನಸ್ ಕಾಸ್ ಸ್ಕ್ವೇರ್ ಎ. ವಿದ್ಯಾರ್ಥಿಗಳು 2 ಕಾಸ್ ಎ ಹಾಗೆ ಬರೀರಿ 2 ಕಾಸ್ ಎ. ಇವಾಗ ಒಂದು ಸೂತ್ರ ಅದು ನಿಮಗೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ. ಆ ಸೂತ್ರ ನೀವು ಇಲ್ಲಿ ಉಪಯೋಗಿಸಿದಾಗ ಈ ಪ್ಲಸ್ ಕಾಸ್ ಸ್ಕ್ವೇರ್ ಕಡೆ ಬಂದಾಗ ಮೈನಸ್ ಕಾಸ್ ಸ್ಕ್ವೇರ್ ಆಗಿರ್ತಿ. 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಬದಲಾಗಿ ನಾವೇನು ಮಾಡ್ತೀವಿ ಸೈನ್ ಸ್ಕ್ವೇರ್ ತೀಟಾ. ಹಾಗೆ ನಾನು ಇವಾಗ ಸೈನ್ ಸ್ಕ್ವೇರ್ ತೀಟಾ ಅಂತ ಬರೀತನು. ಇವಾಗ ನೋಡಿರಿ ಇದನ್ನು ನಾನು ಸೈನ್ ಸ್ಕ್ವೇರ್ ತೀಟಾ ಅರ್ಥ ಸೈನ್ ತೀಟಾ ಬೈ ಸೈನ್ ತೀಟಾ ಇಂಟು ಸೈನ್ ತೀಟಾ ಅಂದಂಗೆ. ಈ ಎರಡಕ್ಕೆ ಎರಡು ಹಾಗೆ ಬರೀರಿ. ಕಾಸ್ ತೀಟಾ ಬೈ ಸೈನ್ ತೀಟಾ ಅಂದ್ರೆ ಏನಾಗ್ತಪ್ಪ ಟ್ಯಾನ್ ಆಗ್ತೈತಿ. 1 ಬೈ ಸೈನ್ ಅಂದ್ರೆ ಕೊಸೆಕ್ ಆಗ್ತೈತಿ. ಹಾಗಾಗಿ ಇದು ಬಂದ್ಬಿಡ್ತು ಕೊಸೆಕ್ ಎ ಇಂಟು ಕಾಟ್ ಎ. ಓಕೆ, ಇದಿಷ್ಟು ನಮ್ಗೆ ಕೇಳುವಂಥ ಪ್ರಶ್ನೆ. ವಿದ್ಯಾರ್ಥಿಗಳು ಇವಾಗ 29ನೇ ಪ್ರಶ್ನೆ. ಒಂದು ಗಡಿಯಾರದಲ್ಲಿ
ಈ ಥರ ಬಂದ್ಬಿಡ್ತೈತಿ. ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನಪ್ಪ ಅಂದ್ರೆ ವೃತ್ತದ 4 ಭಾಗ ಮಾಡಿದಾಗ 1 ಭಾಗಕ್ಕೆ ನಾವೇನು ಕರಿತೀವಪ್ಪ ಚತುರ್ಥಕ. ಈ ಸೂತ್ರ ಹಚ್ಚಬೇಕು. ಚತುರ್ಥಕದ ವಿಸ್ತೀರ್ಣ ಬಂದ್ಬಿಡ್ತೈತಿ. ಇನ್ನು ಇದರ ಸುತ್ತಳತೆ ಅಂದಾಗ ನೋಡ್ರಪ್ಪ, ಈ 2 ತ್ರಿಜ್ಯಗಳು ಮತ್ತು ಈ ವೃತ್ತ ಕಂಸವನ್ನು ಕಂಡುಹಿಡ್ಕೋಬೇಕು ನಾವು. ಇದ್ರ ನೇರವಾಗಿ ಏನಪ್ಪ ಇದನ್ನು ಕಂಡುಹಿಡಿಯಾಕ ನಿಮಗೆ ಇವು 2 ತ್ರಿಜ್ಯ ಗೊತ್ತಾವಲ್ಲ. ತ್ರಿಜ್ಯ 20 ಅದ, 20 ಇದು 20 ಬರ್ತೈತಿ, ಇದು 20 ಬರ್ತೈತಿ. ಚತುರ್ಥಕ ವಿಸ್ತೀರ್ಣ ಅವಾಗ ಏನಪ್ಪ ತ್ರಿಜ್ಯಾಂತರ ಖಂಡದ ಕಂಸದ ಸುತ್ತಳತೆ ಕಂಡ್ಯಾಕ ಸೂತ್ರ ಏನಪ್ಪ ಅಂದ್ರೆ ಅದು ಆರ್ಕ್, ಲೆಂತ್ ಆಫ್ ಆರ್ಕ್. ಅದಕ್ಕೆ ನಾವೇನು ಮಾಡ್ತೀವಿ, θ/360 ಇಂಟು 2πr ಹಾಕ್ತೀವಿ. ಇಲ್ಲಿ ಥೀಟಾ ಅಂದ್ರೆ 90 ಡಿಗ್ರಿ ಇರ್ತೈತಪ್ಪ, 90/360 ಇಂಟು 2, ಪೈನ ಬೆಲೆ 22/7. ತ್ರಿಜ್ಯ ಎಷ್ಟಪ್ಪ ಅಂದ್ರೆ 20 ಸೆಂಟಿಮೀಟ್ರ್ ಅದ. ಓಕೆ ವಿದ್ಯಾರ್ಥಿಗಳು, ಇದನ್ನು ಸಿಂಪ್ಲಿಫೈ ಮಾಡಿರಿ, ಇದ್ರ ಬೆಲೆ ಸಿಗ್ತೈತೆ ನಿಮಗೆ. ಅದು ಇಲ್ಲಿದಿಂದ ಇದು ಎಷ್ಟು ಅದ ಅಂತೇಳಿ. ಆಮೇಲೆ ಇದಂತೂ 20 ಐತಿ ನಿಮ್ಗೆ ಆಲ್ರೆಡಿ, ಇದು 20 ಐತಿ. ಇವು 3 ಕೂಡಿಸಿದಾಗ ನಿಮ್ದು ಏನಪ್ಪ ಅಂದ್ರೆ ಆ ಚತುರ್ಥಕದ ಸುತ್ತಳತೆ ಬಂದ್ಬಿಡ್ತೈತಿ. ಇದು ಚತುರ್ಥಕದ ವಿಸ್ತೀರ್ಣ, ಇದು ಚತುರ್ಥಕದ ಸುತ್ತಳತೆ. ಓಕೆ ವಿದ್ಯಾರ್ಥಿಗಳು, ಇವಾಗ 30ನೇ ಪ್ರಶ್ನೆ. ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದು AB ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾನ. ವಿಭಾಗಿಸುವ ಅನುಪಾತ ಗೊತ್ತಿಲ್ಲ ನಮಗೇನಪ್ಪ ಅಂದ್ರೆ, ಓಕೆ ನಾವು ಮೊಟ್ಟ ಮೊದಲಾಗಿ ಇದರ ಬೆಲೆಗಳನ್ನು ಬರ್ಕೊಳ್ಳೋಣ. ಏನ ನಿರ್ದೇಶಾಂಕ ಏನು ಬರ್ತಪ್ಪ ಅಂದ್ರೆ ಅದು y ಮೇಲೆ ಐತಂದ್ರೆ x0 ಇರ್ತೈತಿ, x0 ಮತ್ತು y ಬೆಲೆ 6. ಇಲ್ಲಿ ಚೆಕ್ ಮಾಡೋ ಪಿನ ನಿರ್ದೇಶಾಂಕ ಏನು ಬರ್ತಪ್ಪ, ಪಿ x2 y2 ಇದು 2,2. ಇನ್ನು ಬಿನ ನಿರ್ದೇಶಾಂಕ ಅದು x ಅಕ್ಷದ ಮೇಲೆ ಐತಪ್ಪ ಅಂದ್ರೆ y ನಿರ್ದೇಶಾಂಕ 0 ಇರ್ತೈತಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಿಮಗೊಂದು ಭಾಗ ಪ್ರಮಾಣ ಸೂತ್ರ ಆಲ್ರೆಡಿ ಗೊತ್ತದ. ಏನಪ್ಪ ಅಂದ್ರೆ ಅದು ಪಿ x, y. ನಾ ಈಗ ಅನುಪಾತ ಕಂಡುಹಿಡಬೇಕಾಯ್ತು ಅಂದ್ರೆ ನಾನು ಏನು ಮಾಡ್ತೀನಪ್ಪ, ಒಂದೇ ಅನುಪಾತ ಬರ್ಕೊಂಡ್ಬಿಡ್ತೀನಿ. ಎಕ್ಸ್ ದಾಟಿ ಬರ್ಕೊಂಡ್ಬಿಡೋಣ. x = m1x2 + m2x1 ಡಿವೈಡೆಡ್ ಬೈ m1 + m2. ಇವಾಗ ನಮಗೆ ಎಕ್ಸ್ನ ನಿರ್ದೇಶಾಂಕ ನೋಡ್ರಿ, ಇಲ್ಲಿ ಪಿದ ಎಷ್ಟಪ್ಪ 2 ಅದ, ಪಿ 2 ಅದ, 2 ಹಾಕ್ಬಿಡ್ರಿ. ಓಕೆ, m1 ಗೊತ್ತಿಲ್ಲ. m1 ನಾವು ಇವಾಗ ಏನು ಮಾಡೋಣ, ಇದನ್ನು x1 y1 ಅಂತ ತಗೊಳ್ಳೋಣ. ಇದು 2ನೇ ಬಿಂದು, x2 y2 ಅಂತ ತೊಗೊಂಬಿಡೋಣ. ಅವಾಗ ನಮ್ದು ಇದು m1, ಈ ಪಾಯಿಂಟ್ m2. ಓಕೆ, ಈ ಸೂತ್ರದ ಹಾಕಿಬಿಡ್ರಿ. ಇವಾಗ m1 ಬೆಲೆ ಗೊತ್ತಿಲ್ಲ, x2 ಏಟಪ್ಪ ಅಂದ್ರೆ ಕೆಳಗೆ ನೋಡ್ರಿ, x2 ಬೆಲೆ 3 ಅದ, x2 ಇದಲ್ಲಿ 3 ಹಾಕ್ರಿ, ಪ್ಲಸ್ m2 ಹಾಗೆ ಬರೀರಿ, m2 ಇದು m1. ಇದು x1 ಎಷ್ಟಪ್ಪ ಅಂದ್ರೆ 0 ಅದ. ಇವಾಗ 2 ಗುಂಡ್ಲೆ m1 × 3 ಅಂದ್ರೆ 3m1 ಪ್ಲಸ್ ಇದಂತೂ 0 ಬಂದುಬಿಡ್ತು, 0 ಗುಣಾಕಾರ ಮಾಡೋಣ. ಕೆಳಗೆ ಏನಪ್ಪ ಅಂದ್ರೆ ಇಲ್ಲಿ m1 + m2 ಅದ, m1 + m2 ಹಾಗೆ ಬರ್ರಿ, m1 + m2. ಇನ್ನು ಇದು ಓರೆ ಗುಣಾಕಾರ ಮಾಡ್ತೀವಿ ನಾವು. ಹೋದಾಗ 2ರಲ್ಲಿ ಗುಣಾಕಾರ ಮಾಡ್ತೀವಿ, 2m1 + 2m2. ಯಾಕಂದ್ರೆ ಇದು ಹೋಗಿ ಗುಣಾಕಾರ ಆಗ್ಬಿಡುತ್ತೆ 2ಕ್ಕೆ. ಇಲ್ಲಿ ಉಳಿದಿರೋದು ಬರೀ m1 ಒಂದೇ ಅದ, 3m1. ಈ 2m1 ಈ ಕಡೆ ಬಂದಾಗ ಮೈನಸ್ ಆಗ್ತೈತಿ, -2m1 + 3m1 ಅಂದರೆ ಎಷ್ಟು ಬಂದ್ಬಿಡ್ತಪ್ಪ, 2m2 = m1. ದೇರ್ಫೋರ್ ಇದನ್ನು ಅನುಪಾತ ಬರ್ಕೊಂಡಾಗ ಇದು ಸಗುಣಕ್ಕೆ ಏನೂ ಇಲ್ಲ ಅಂದ್ರೆ ಎಷ್ಟಪ್ಪ, 1 ಇರ್ತೈತಿ. m1/m2 ಅಂದಾಗ 2/1 ಆಗಿಬಿಡ್ತು. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 3 ಅಂಕ. ಇಲ್ಲಾಕಂದ್ರೆ ನಿಮ್ಗೆ ಇನ್ನೊಂದು ಇಲ್ಲಿ ಕೊಡೋಣಪ್ಪ. ಈ ಚಿತ್ರದಲ್ಲಿ AB ರೇಖಾಖಂಡವು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿದ್ರಿ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ನಾವು ಫಸ್ಟ್ ಅನುಪಾತವನ್ನು ಆಗಾಗ ಬಿಡಿಸ್ತಾ ಬರ್ಕೋಬೇಕು. ಎಕ್ಸ್ನ ಅನುಪಾತ ಏನ ನಿರ್ದೇಶಾಂಕ ಬಂದಪ್ಪ 2,5, 2,5. ಪಿನ ನಿರ್ದೇಶಾಂಕ 5,2.
ಇಲ್ಲಿ ಯಾವುದೋ ಒಂದು ಬಿಂದುವಿನಾಗ ಅದು ಛೇದಿಸಾಕತ್ತೈತಪ್ಪ. ಏನು ಹೇಳೋಣ, ಯಾವ ಅನುಪಾತ ವಿಭಾಗಿಸುತ್ತೆ, 1:2. ಇದು 1, ಇದು 2. ಅಂದ್ರೆ ನಾವು ಇದನ್ನು M1 ಇದನ್ನು M2 ಅಂತ ತಗೋತೀವಿ. ನಮಗೆ ಇವಾಗ ಇದು P X, Y ಭಾಗ ಪ್ರಮಾಣ ಸೂತ್ರದ ಹಾಕಿಬಿಡ್ರಿ ಎಲ್ಲ ಬೆಲೆಗಳನ್ನು. ಇದನ್ನು X1 Y1 ತಗೋರಿ, ಇದನ್ನು X2 Y2 ಅಂತ ತಗೊಂಡು ನೀವು ಭಾಗ ಪ್ರಮಾಣ ಸೂತ್ರ ಹಾಕಿಬಿಟ್ರಿ ಅಂದ್ರೆ ನಿಮ್ಗೆ ಬೆಲೆಗಳು ಸಿಗ್ತಾವೆ. ಇನ್ನು 31 ಏನಪ್ಪ ಅಂದ್ರೆ ಪ್ರಮೇಯದ ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಪ್ರಮೇಯ 10.1. ಇನ್ನು ಇದಪ್ಪ, ಒಬ್ಬ ವಿದ್ಯಾರ್ಥಿ ₹60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ₹1 ಕಡಿಮೆಯಾಗುತ್ತಿತ್ತು. ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಾವೇನು ಮಾಡೋಣಪ್ಪ, ಇಲ್ಲಿ ಫಸ್ಟ್ಗೆ ಇದು ವರ್ಗ ಸಮೀಕರಣ ಅಧ್ಯಾಯದ ಮೇಲಿನ ಪ್ರಶ್ನೆ. ಅವನು ಕೊಂಡ ಪುಸ್ತಕಗಳ ಸಂಖ್ಯೆ X ಆಗಿರಲಿ. ಹಾಗಾದ್ರೆ ಒಟ್ಟು X ಪುಸ್ತಕದ ಬೆಲೆ ಎಷ್ಟಪ್ಪ ಅಂದ್ರೆ 60 ಆಯಿತು. ಹಾಗಾದ್ರೆ ಒಂದು ಪುಸ್ತಕದ ಬೆಲೆ ಎಷ್ಟಂದ್ರೆ 60/X ಮಾಡ್ತೀವಿ. ಇನ್ನು ಅದೇ ಪುಸ್ತಕ ಇನ್ನೂ 5 ಹೆಚ್ಚಿಗೆ ಪುಸ್ತಕ ತೊಗೊಂಡಾಗ ಅವಾಗ ಪುಸ್ತಕಗಳ ಸಂಖ್ಯೆ ಎಷ್ಟಪ್ಪ, ಈಗ X ತೊಗೊಂಡಿದ್ದಾವ, ಇನ್ನೂ 5 ಹೆಚ್ಚಿಗೆ ಮಾಡಿದಾಗ ಪುಸ್ತಕಗಳ ಸಂಖ್ಯೆ X+5 ಆಗಿಬಿಡ್ತು. ಅವಾಗ ಪ್ರತಿಯೊಂದು ಪುಸ್ತಕದ ಬೆಲೆ ಎಷ್ಟಪ್ಪ ಅಂದ್ರೆ X+5. ಒಟ್ಟು ಪುಸ್ತಕಗಳ ಸಂಖ್ಯೆ ಮತ್ತು ಒಟ್ಟು ಪುಸ್ತಕಗಳ ಬೆಲೆ ಬಾಗಲೇ ಒಟ್ಟು ಪುಸ್ತಕಗಳ ಸಂಖ್ಯೆ ಮಾಡಿದಾಗ ಒಂದು ಪುಸ್ತಕದ ಬೆಲೆ ಸಿಗ್ತೈತಿ. ನಮಗೆ ಇವು ಎರಡು ಬೆಲೆ ಒಳಗೆ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ ₹1 ವ್ಯತ್ಯಾಸ ಐತಿ. ಹಾಗಾಗಿ ನಾವೇನು ಮಾಡ್ಬೇಕು, ಇದನ್ನು 60/X+5 ಮೈನಸ್ 60/X. ಈ ಡಿಫ್ರೆನ್ಸ್ ಎಷ್ಟಪ್ಪ 1. ಇದನ್ನು ಮಾಡಿದಾಗ ನಮಗೇನಪ್ಪ ಒಂದು ವರ್ಗ ಸಮೀಕರಣ ಬರ್ತೈತಿ. X × 60 ಅಂದ್ರೆ 60X. ಇದು ಗುಣಾಕಾರ ಮಾಡ್ತೀವಿ, ಮೈನಸ್ 60X ಇದು ಮತ್ತು 6×5 = 30 ಮೈನಸ್ 300 ಡಿವೈಡೆಡ್ ಬೈ ಇವು ಕೆಳಗಿನ ಎರಡು ಗುಣಾಕಾರ ಮಾಡ್ತಾವೆ. X² + 5X = 1. ಈ +60 - 60X ಹೋಗಿಬಿಡ್ತು. ಇನ್ನು X² + 5X ಭಾಗ ಕಡೆದಾಗ ಒಂದು ಗುಣಾಕಾರ ಆಗ್ತೈತಿ. ಏನು ಬಂದ್ಬಿಡ್ತಪ್ಪ ಅದು X² + 5X. ಈ -300 ನಾನು ಈ ಕಡೆ ತೊಗೊಂಡ್ಬಿಡ್ತು, ಅದು +300 ಆಗಿಬಿಡ್ತು. ಒಂದು ವರ್ಗ ಸಮೀಕರಣದ ಆದರ್ಶ ರೂಪತ್ತು. ನೀವು ಈಗ ಇವಾಗಿನ ವರ್ಗ ಸಮೀಕರಣವನ್ನು ಬಿಡಿಸಿರ್ತೀರಿ, ನಿಮಗೆ Xಕ್ಕೆ ಒಂದು ಬೆಲೆ ಬರ್ತೈತಿ. ನೀವು ಇಲ್ಲಿ ಧನ ಮೂಲವನ್ನು ಮಾತ್ರ ಪರಿಗಣಿಸಬೇಕು. ವಿದ್ಯಾರ್ಥಿಗಳು, ಇದಂತೂ ನಿಮ್ಮ ಪುಸ್ತಕದ ಪ್ರಶ್ನೆ ಏನಪ್ಪ, ಇದು ಕೂಡ ಬಹಳಷ್ಟು ಸುಲಭ ಪ್ರಶ್ನೆ ಅದ. ಇಂಥವು ನಿಮಗೆ ಅಲ್ಲಿ 3-4 ಪ್ರಶ್ನೆಗಳು ಅದಾವೆ, ಎಲ್ಲ ಒಂದೇ ಮಾದರಿ ಒಳಗೆ ಅದಾವೆ. ಹಾಗಾಗಿ ನೀವು ಬಿಡಿಸ್ತೀರಿ ಇದನ್ನು ಕೂಡ. ಏನು 34ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಒಂದು ಸಮಾಂತರ ಶ್ರೇಣಿಯ 8ನೇ ಪದ, 8ನೇ ಪದವು 2ನೇ ಪದದ ಅರ್ಧದಷ್ಟಿದ್ದಾರೆ. 8ನೇ ಪದ ಅಂದ್ರೆ ಹೆಂಗೆ ಬರ್ಕೋತೀರಿ ನೀವು, A8 ಅದು ಎಷ್ಟೈತದ 2ನೇ ಪದ. 2ನೇ ಪದ ಅಂದ್ರೆ ಯಾವಪ್ಪ, A2ನ ಅರ್ಧದಷ್ಟು. ಅರ್ಧ ಅಂದ್ರೆ 1/2, half of A2 ಈ ಥರ ಬರ್ಕೋತೀರಿ. ಇದು ಒಂದು. A8 ಹೆಂಗೆ ಬರ್ಕೋತೀರಪ್ಪ ನೀವು, ಮುಂದಿನ ಗೊತ್ತದ. A8 ಅಂದ್ರೆ A + 7D. ಇದನ್ನ ಹೆಂಗೆ ಬರ್ತೀರಿ ನೀವು, 1/2 A + D ಅಂತ ಬರಿತೀರಿ. ಒಂದು ಸಿಂಪ್ಲಿಫೈ ಮಾಡ್ತೀರಿ ನೀವು, ಗೊತ್ತದ. ಓಕೆ, ಇನ್ನು ಏನು ಕೇಳೋನಲ್ಲಿ 11ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 1 ಹೆಚ್ಚಾಗಿದೆ. 11ನೇ ಪದ ಅಂದ್ರೆ ಏನು ಮಾಡ್ಕೋಬೇಕು, A11. ಅದೇನಪ್ಪ, 4ನೇ ಪದದ 3ರಷ್ಟು. 4ನೇ ಪದ ಅಂದ್ರೆ A4. ಇದ್ರ 3ರಷ್ಟು ಹೆಚ್ಚಂದ್ರೆ 3ರಲ್ಲಿ ಗುಣಿಸ್ಬೇಕು. 4ನೇ ಪದದ 3ನೇ 1ರಷ್ಟಕ್ಕಿಂತ ಹೆಚ್ಚು. 3ನೇ 1ರಷ್ಟು ಅಂದ್ರೆ 1/3 ಮಾಡಬೇಕಪ್ಪ. ವಿದ್ಯಾರ್ಥಿಗಳು, ಇವಾಗ ಇಲ್ಲಿ ಏನು ಮಾಡ್ಬೇಕಪ್ಪ ನೀವು ಅಂದ್ರೆ, 4ನೇ ಪದ ಎಷ್ಟದ, 11ನೇ ಪದವು 4ನೇ ಪದದ 3ನೇ 1ರಷ್ಟಕ್ಕಿಂತ 1 ಹೆಚ್ಚು. 3ನೇ 1ರಷ್ಟು ಅಂದ್ರೆ 1/3. ಇಲ್ಲಿ 4ನೇ ಪದವು 1ನೇ 3ರಷ್ಟು ಅಂದ್ರೆ ಈ ಥರ ಬರೀಬೇಕು. 1 ಹೆಚ್ಚಂದ್ರೆ ಇಲ್ಲಿ +1 ಹೆಚ್ಚು ಮಾಡಬೇಕು. ಇವಾಗ ನೀವು ಬರ್ಕೋತೀರಿ ಮುಂದಿಂದ. ಹಾಗಾದರೆ ಸಮಾಂತರ ಶ್ರೇಣಿಯ 15ನೇ ಪದ ಕಂಡುಹಿಡಿಯಿರಿ. ಅಂದ್ರೆ ನೀವು ಇಲ್ಲಿ ಏನು ಮಾಡಬೇಕು ಅಂದ್ರೆ A15 ಕಂಡುಹಿಡ್ಕೋಬೇಕು. ಇದನ್ನು ಸಂಕ್ಷೇಪಿಸಿದಾಗ ನಿಮಗೆ ಇಲ್ಲೊಂದು ಸಮೀಕರಣ ಬರ್ತಿ, ಇದನ್ನು ಸಂಕ್ಷೇಪಿಸಿದಾಗ ಒಂದು ಸಮೀಕರಣ ಬರ್ತಿ. ಆ ಎರಡು ಸಮೀಕರಣವನ್ನು ನೀವು ಬಿಡಿಸಿದಾಗ ನಿಮಗೇನಾಗಪ್ಪ, A ಮತ್ತು D ನ ಬೆಲೆ ಸಿಗ್ತಾವೆ. ಆ A ಮತ್ತು D ಅನ್ನು ಉಪಯೋಗಿಸ್ಕೊಂಡ ನೀವು A15 ಕಂಡುಹಿಡ್ಕೋಬೇಕು. ನಿಮ್ಗೆ ಅದು ಕಷ್ಟ ಆಗ್ತಿತ್ತಂದ್ರೆ ಇದನ್ನು ಬಿಡಿಸ್ರಿಪ್ಪ ಅಂದ್ರೆ
37 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಮೂರು ಪದಗಳ ಮೊತ್ತ 225 ಹಾಗೂ ಕೊನೆಯ 3 ಪದಗಳ ಮೊತ್ತವು 429 ಆಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡು ಹಿಡಿಯಿರಿ. ಈ 37ರ ಅರ್ಧ ಎಷ್ಟಾಗ್ತೈತಪ್ಪ ಅಂದ್ರೆ ನೋಡ್ರಿ, 37 ಪದಗಳನ್ನು ನಾವು ಬರ್ಕೊಂಡಾಗ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ 19ನೇ ಪದ ಆಗ್ತೈತಿ. ಹಾಗಾದ್ರೆ 19 ಮಧ್ಯ ತೊಗೊಂಡ್ರೆ 19ರ ನಂತರದ್ದು 20ನೇ ಪದ, 19ರ ಹಿಂದಿನದು 18ನೇ ಪದ. ಹಾಗಾದ್ರೆ ಇಲ್ಲಿ A18 ಪ್ಲಸ್ A19 ಪ್ಲಸ್ A20 ಎಷ್ಟಾಗ್ಬಿಟ್ಟೈತೆ? ಅದು 225. ಕೊನೆಯ 3 ಪದಗಳು ಯಾವಪ್ಪ? 37 ಲಾಸ್ಟ್ನೇ ಪದ 37, 36, 35 ಮತ್ತು ಕೊನೆಯ ಪದಗಳು ಮತ್ತು 3 35 ಪ್ಲಸ್ 36ನೇ ಪದ 37ನೇ ಪದ. ಇವುಗಳ ಮೊತ್ತ ಕೊಟ್ಟಾನೆ ಎಷ್ಟು ಅಂದ್ರೆ 429. ಇನ್ನು ಇವು ಮೂರು ಬಿಡಿಸಿದಾಗ ಒಂದು ಸಮೀಕರಣ ಸಿಗ್ತೈತಿ, ಇವು ಮೂರನ್ನು ಸಂಕ್ಷೇಪಿಸಿದಾಗ ಒಂದು ಸಮೀಕರಣ ಸಿಗ್ತೈತಿ. ಅವೆರಡು ಬಿಡಿಸಿದ್ರಪ್ಪ ಅಂದ್ರೆ ನಿಮಗೆ ಎ ಮತ್ತು ಡಿ ಸಿಗ್ತಾವೆ. ಎ ಡಿ ಅನ್ನು ಉಪಯೋಗಿಸ್ಕೊಂಡು ನೀವು ಆ ಶ್ರೇಣಿಯನ್ನು ಬರಿಬೇಕು. ಓಕೆ ವಿದ್ಯಾರ್ಥಿಗಳು, ಇದು 35ನೇದು ಗ್ರಾಫ್ ಅದಪ್ಪ. ಗ್ರಾಫ್ ಅಂತ ನೀವು ಫುಲ್ ಪ್ರಾಕ್ಟೀಸ್ ಮಾಡಿರಿ. ಇಂಥ ಬಂದು ನಿಮ್ಗೆ ಅಗ್ದಿ ಈಸಿಯಾಗಿ ಒಂದು ಮಾರ್ಕ್ಸ್ ಸಿಗ್ತೈತೆ ನೋಡ್ರಿ. ಏನಪ್ಪ ಅಂದ್ರೆ ಜಸ್ಟ್ ಸುಲಭವಾಗಿ ನೀವೇನು ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಇದಕ್ಕೊಂದು ಮಾರ್ಕ್ಸ್ ತೊಗೋಬೋದು. ಹೆಂಗೆ ತೊಗೋದ್ರಿಪ್ಪ ಅಂದ್ರೆ ನೋಡ್ರಿ, x + y = 4 ಅಂದ್ರೆ ಇಲ್ಲಿ ನೀವೇನು ಮಾಡ್ತೀರಪ್ಪ ಅಂದ್ರೆ ಈ ಥರ ಬರ್ಕೋತೀರಿ. ಒಂದು ಎಕ್ಸ್ ಇನ್ನೊಂದು y, ಎರಡೇ ಬೆಲೆ ತೊಗೊಂಬಿಡ್ರಿ. ಎರಡು ಕೂಡಿಸ್ರೆ ಎಷ್ಟು ಬರಬೇಕಪ್ಪ? 4 ಬರಬೇಕು. ನಾ x 0 ಅದ, ಎರಡು ಕೂಡಿಸ್ರೆ 4 ಆಗ್ಬೇಕಂದ್ರೆ y 4 ಆಗ್ತೈತಿ. 0 + 4 4. ಇನ್ನು x 0 ತೊಗೊಂಡಿದ್ದೆ, ಇನ್ನು y 0 ತೊಗೊಳ್ಳೋಣ. y 0ರಾಗ ಎಷ್ಟು ಕೂಡಿಸ್ರೆ 4 ಆಗ್ತೈತಪ್ಪ? 4. ನೋಡ್ರಿ, 2 ಪಾಯಿಂಟ್ ಸಿಕ್ಕು, ಒಂದು ಗ್ರಾಫ್ ಆಗ್ಬಿಡ್ತೈತಿ, ಒಂದು ಲೈನ್. ಇನ್ನು ಇದಕ್ಕೂ ಕೂಡ ಏನು ಮಾಡ್ರಪ್ಪ, ಒಂದ್ಸಲ x 0 ಇನ್ನೊಂದ್ಸಲ y 0 ಹಾಕೋರಿ, ಅದಕ್ಕೂ ಒಂದು ಬಂದ್ಬಿಡ್ತೈತಿ, ಗ್ರಾಫ್ ಹಾಕ್ಬಿಡ್ರಿ. ವಿದ್ಯಾರ್ಥಿಗಳು ಇವಾಗ ನೋಡ್ರಿ, ಇಲ್ಲಿ ಪ್ರಮೇಯ ಅದ. ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ SAS ನೋಡ್ರಿ, SAS ಸಮರೂಪತೆ ಸಿದ್ಧಾಂತ ಇಲ್ಲಿ ಅದ. ನಿಮ್ಗೆ ಎ ಕ್ರೈಟೇರಿಯಾ, AS ಮತ್ತು SAS ಕ್ರೈಟೇರಿಯಾ, SS ಕ್ರೈಟೇರಿಯಾ ಈ ಥರ ಅದಪ್ಪ ಸಮರೂಪ ಸಿದ್ಧಾಂತ. ಇವಾಗ ನಮಗೆ ಇದೇ ವರ್ಷ ಇದನ್ನು ಕೇಳ ನೋಡಪ್ಪ. ಹಾಗೆ ನೀವು ಅಲ್ಲಿರ್ತಕ್ಕಂಥ 3 ಸಮರೂಪ ಸಿದ್ಧಾಂತಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ. ಇನ್ನು 37ನೇ ಕ್ವಶನ್ ಇದೇನಪ್ಪ? ತ್ರಿಕೋನ ಮಿತಿ ಮೇಲಿಂದ ಅದ. ಅದರಲ್ಲಿ ನೀವು ಈ ಥರ ಪ್ರಶ್ನೆ ಬಿಡಿಸಿರಿ. ನಾವೇನು ಮಾಡಬೇಕಪ್ಪ, ಫಸ್ಟ್ ಇಲ್ಲಿ ಕೊಟ್ಟಿದ್ದೇನಪ್ಪ, 37 ಮೀಟರ್ ಎತ್ತರವಿರುವ ಲಂಬವಾದ ಕಂಬ ಅಂದರೆ AM ನಮ್ದೇನಪ್ಪ ಕಂಬದ. ಇದ್ರ ಎತ್ತರ ಎಷ್ಟಪ್ಪ ಅಂದ್ರೆ 37 ಮೀಟರ್ ಅದ. ಓಕೆ, ಮತ್ತು ಇದು ಕೋನ ಕೊಟ್ಟನ. ನಾವು ಇದ್ರ ಸಹಾಯದಿಂದ ಏನು ಮಾಡ್ಕೋಬೋದಪ್ಪ ಅಂದ್ರೆ ಈಗ ನಾವು PA ಬೆಲೆನ ಕಂಡುಹಿಡ್ಕೋಬೋದು. ನೋಡ್ರಿ, ಅವಶ್ಯಕತೆ ಇದ್ರೆ PA ಕಂಡುಹಿಡ್ಕೊರಿ, ಇಲ್ಲ ಬೇಡ್ರಿ. 37 ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ. ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ. ಎರಡು ಹಗ್ಗಗಳ ಉದ್ದಗಳ ವ್ಯತ್ಯಾಸ 8 ಮೀಟರ್. ನೋಡ್ರಿಪ್ಪ, ಈ ಹಗ್ಗ ಮತ್ತು ಈ ಹಗ್ಗದ ವ್ಯತ್ಯಾಸ ಇಟ್ಟಪ್ಪ ಅಂದ್ರೆ ಅದರ ಅರ್ಥ AP - BQ ಕೊಟ್ಟಂಗೆ ಆಯ್ತವ. ಎಷ್ಟು ಅದಂದ್ರೆ 8 ಅದ. ನಮಗೆ ಈ 37ಅನ್ನು ಉಪಯೋಗಿಸ್ಕೊಂಡು ಈ ತ್ರಿಭುಜದಾಗ ವಿಕರ್ಣದ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಈ ಬೆಲೆ ಏನು ಬರುತ್ತೆ ನೋಡ್ರಪ್ಪ, ಅದ್ರಾಗ ಅವಾಗ ನಮಗೇನು ಸಿಗ್ತಪ್ಪ, ಈ ವ್ಯತ್ಯಾಸವನ್ನು ಕಂಡುಕೊಂಡಿಡ್ಕೋವಾಗ ನಮಗೆ BQ ಬೆಲೆ ಸಿಗ್ತೈತಿ. ಆ BQ ಸಿಕ್ಕಾಗ ಈ ಬಾಹುವನ್ನು ಸಿಕ್ಕಾಗ ನಮಗೇನಪ್ಪ ಸುಲಭವಾಗಿ ನಾವೇನು ಮಾಡ್ಬೋದು, ತ್ರಿಭುಜದಾಗ ಒಂದು ಕೋನ ಒಂದು ಬಾಹು ಇತ್ತಂದ್ರೆ ಇನ್ನೊಂದು ಬಾಹುವನ್ನು ಕಂಡುಹಿಡ್ಕೋಬೋದು. ಈ ಟೆಕ್ನಿಕ್ ಮೇಲೆ ಇದನ್ನು ನೀವು ಬಿಡಿಸಿ. ಫಸ್ಟಿಗೆ ಏನು ಮಾಡ್ರಪ್ಪ ಅಂದ್ರೆ ಇದಕ್ಕೆ ಪೈಥಾಗೋರಸ್ನ ಪ್ರಮೇಯ ಇದನ್ನು ಟ್ರಿಗ್ನೋಮೆಟ್ರಿ ಉಪಯೋಗಿಸೋಣ. ಇಲ್ಲಿ ನೋಡ್ರಿ, ತ್ರಿಭುಜ ಯಾವಪ್ಪ? ತ್ರಿಭುಜ APM. ಇದ್ರಾಗ ಈ ಕೋನ 60 ಡಿಗ್ರಿ ಅದ. ಕೋನ ನಾವೇನು ವಿಕರ್ಣ ಬೇಕಾಗಿತ್ತು ನಮ್ಗೆ, sin 30 ಡಿಗ್ರಿ. ಅಭಿಮುಖ ಬಾಹು AM AM/AP ವಿಕರ್ಣ. sin 30 ಡಿಗ್ರಿ ಬೆಲೆ ಏನಪ್ಪ ಅಂದ್ರೆ 1/2. AM ಬೆಲೆ ಗೊತ್ತಿಲ್ಲ, AM 37 ಅದ.
ಎ ಪಿ ಬೆಲೆ ಗೊತ್ತಿಲ್ಲ, ಎ ಪಿ ಹಾಗೆ ಇಟ್ರಿ. ಇದು ಭಾಗಾಕಾರದ ಕಳೆದಾಗ ಏನಪ್ಪ ಗುಣಾಕಾರ ಆಯಿತು. ಎ ಪಿ ಇಸ್ ಈಕ್ವಲ್ ಟು 37 74. ಇಲ್ಲಿ 74 ಆಯಿತು. ಈ ಮೈನಸ್ ಬಿ ಕ್ಯೂ, ಎರಡು ಹಗ್ಗಗಳು ವ್ಯತ್ಯಾಸ ಕೊಡೋಣ, ಅದನ್ನೇ ಬರ್ಕೊಂಡೆ ನಾನು. ಈ ಮೈನಸ್ ಬಿ ಕ್ಯೂ ಕಾರ್ಡ್ ತಂದುಬಿಟ್ರಿ, ಪ್ಲಸ್ ಬಿ ಕ್ಯೂ ಆಗಿಬಿಡ್ತೈತಿ. ವಿದ್ಯಾರ್ಥಿಗಳು ಇವಾಗ 74 ಈ ಪ್ಲಸ್ ಎಂಟು ಕಡೆ ಬಂದಾಗ -8 ಇಸ್ ಈಕ್ವಲ್ ಟು ಬಿ ಕ್ಯೂ. 74ರಾಗ 8 ಕಳೀರಿ, ಎಷ್ಟು ಉಳಿತಪ್ಪ ಅಂದ್ರೆ ಇದು 66 ಬಂದ್ಬಿಡ್ತು. ಬಿ ಕ್ಯೂ ಇಸ್ ಈಕ್ವಲ್ ಟು 66 ಮೀಟರ್. ಇದು ಬಂದ್ಬಿಡುತ್ತಪ್ಪ 66 ಮೀಟರ್. ಇನ್ನು ಈ ತ್ರಿಭುಜದಾಗ ಮತ್ತೆ ನಾವು ಏನು ಮಾಡ್ತೀವಪ್ಪ, ನಮ್ಗೆ ಅಭಿಮುಖ ಭಾವ ಬೇಕಾಗೈತಿ. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಭಾವ ಯಾವತ್ತಪ್ಪ, ಬಿ ಎಮ್. ವಿಕರ್ಣ ಬಿ ಕ್ಯೂ. ಇದು ಮತ್ತು 1.2 ಆತಪ್ಪ ಸೈನ್ 30 ಡಿಗ್ರಿ ವ್ಯಾಲ್ಯೂ. ಬಿ ಎಮ್ ಬೆಲೆ ಗೊತ್ತಿಲ್ಲ, ಅದೇ ಕಂಡುಹಿಡಿಬೇಕಾಗೈತಿ. ಬಿ ಎಮ್ ಬಿ ಕ್ಯೂನ ಬೆಲೆ 66 ಅದ. 66 ಭಾಗಾಕಾರ ಐತಿ, ಈ ಕಡೆ ಹೋದಾಗ ಗುಣಾಕಾರ ಆಗಿಬಿಡ್ತು. 66 ಬಾಗ್ಲೆ 2 ಇಲ್ಲಿ ಬಂದ್ಬಿಟ್ಟು ಬಿ ಎಮ್. 2 1 2 2 3 6 2 3 6 ಅಂದ್ರೆ ಬಿ ಎಮ್ನ ಬೆಲೆ ಬಂದ್ಬಿಡ್ತು 33 ಮೀಟರ್. ನೋಡ್ರಪ್ಪ, ಈ ಥರ ಬಿಡಿಸಿದ್ರೆ ಅಂದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ಸಿಗ್ತಾವು. ಇನ್ನು 38ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಒಂದು ಸರ್ಕಸ್ ಕಂಪನಿಯ ಟೆಂಟ್ ಅನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ ಆಕಾರದ ಎತ್ತರ 9 ಮೀಟರ್, ಟೆಂಟಿನ ಪಾದದ ವ್ಯಾಸವು 30 ಮೀಟರ್ ಹಾಗೂ ಟೆಂಟಿನ ಒಟ್ಟು ಎತ್ತರ 17 ಮೀಟರ್ ಆಗಿದೆ. ಹಾಗಾದರೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ, ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳ ಡಯಾಗ್ರಾಮ್ ಅವನು ನಿಮಗೆ ಕೊಟ್ಟಾನ ಆಲ್ರೆಡಿ ಅಂದ್ರೆ ಬಹಳಷ್ಟು ಸುಲಭ ಅಂತ ಹೇಳ್ಬೋದು. ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ನೋಡ್ರಪ್ಪ, ಅಂದ್ರೆ ಈ ವೃತ್ತದ ಪಾದ ಕಂಡುಹಿಡಬೇಕು ನೀವು. ಅಂದ್ರೆ ಇಲ್ಲಿ ಸೂತ್ರ ಏನಿಸ್ತೀರಿ ನೀವು, 1ನೇ ಪ್ರಶ್ನೆಗೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಅಂದಾಗ ಸೂತ್ರ ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಅಂದ್ರೆ ನಮಗಿಲ್ಲಿ ತ್ರಿಜ್ಯ ಗೊತ್ತಿರಬೇಕು. ತ್ರಿಜ್ಯ ಗೊತ್ತೇನಪ್ಪ, ಸಿಲಿಂಡರ್ ಆಕಾರದ ಎತ್ತರ ಗೊತ್ತದ. ಸಿಲಿಂಡರ್ ಆಕಾರನ ಎತ್ತರ. ಟೆಂಟ್ನ ಪಾದದ ವ್ಯಾಸ ಕೊಡೋಣ. ಪಾದದ ವ್ಯಾಸ ಗೊತ್ತಪ್ಪ ಅಂದ್ರೆ ವ್ಯಾಸ ಡಿ ಗೊತ್ತದ. ಎಷ್ಟಪ್ಪ ಪಾದದ ವ್ಯಾಸ, 30 ಮೀಟರ್ ಅದ. 30ರ ಅರ್ಧ ಎಷ್ಟಪ್ಪ ಅಂದ್ರೆ 15 ಆಗ್ತೈತಿ. ಇಲ್ಲಿ ನೋಡ್ರಿ, ಇದು 30, ರೇಡಿಯಸ್ 15 ಮೀಟರ್ ಆಗಿಬಿಡ್ತು. ನೀವು ಇಲ್ಲಿ 22 ಅಪಾನ್ 7 ಗುಣ್ಲೆ 15 ಗುಣ್ಲೆ 15 ಸಿಂಪ್ಲಿಫೈ ಮಾಡಿರಿ. ಇದು ನೆಲ ಆವರಿಸಿರುವ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಸಿಗ್ಬಿಡ್ತೈತಿ. ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳ್ತಾನ. ವಿದ್ಯಾರ್ಥಿಗೆ ಇದನ್ನು ಕಂಡುಹಿಡಬೇಕಾಗಿತ್ತಂದ್ರೆ ಈ ಟೆಂಟ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕು. ಇಲ್ಲೇನಪ್ಪ ಅಂದ್ರೆ ಒಂದು ಸಿಲಿಂಡರ್ ಅದ, ಇನ್ನೊಂದು ಶಂಕು ಅದ. ಹಾಗಾದ್ರೆ ನಾವು ಇಲ್ಲಿ ಏನು ಮಾಡ್ತೀವಪ್ಪ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಪ್ಲಸ್ ಮೇಲಿಂದ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಸಿಲಿಂಡರ್ ಸೂತ್ರ ಏನಪ್ಪ ಅಂದ್ರೆ 2πRh ಪ್ಲಸ್ ಶಂಕುವಿನ πRL. ಅಂದ್ರೆ ಇವು ಎರಡರ ಕಾಮನ್ ಏನಪ್ಪ ಅಂದ್ರೆ πR ಕಾಮನ್ ಅದ. ಏನು ಉಳಿತೀವಿ, 2h ಪ್ಲಸ್ ಎಲ್ ಉಳಿತು. ಇಲ್ಲಿ πR ಬೆಲೆ ಅಂತ ಆರ್ ಅಂತ ಕಾಮನ್ ಅದ. ಎಚ್ ಅನ್ನು ಕಂಡು ಹಿಡ್ಕೋಬೇಕು ನೀವು, ಎಲ್ ಅನ್ನು ಕೂಡ ಕಂಡು ಹಿಡ್ಕೋಬೇಕು. ಇದನ್ನು ಕಂಡು ಹಿಡಿದು ನೀವು ಬೆಲೆ ಹಾಕಿದ್ರಪ್ಪ ಅಂದ್ರೆ ಈ ಟೆಂಟ್ ನಿರ್ಮಿಸ್ಲಾಕ ಬೇಕಾದಂಥ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ನಿಮ್ಗೆ ಸಿಗ್ತೈತಿ. ಓಕೆ ವಿದ್ಯಾರ್ಥಿಗಳು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.